Attention please. Here we meet once again. ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಅಂಡ್ ಮೈ ಚಾನಲ್. ಇವನು ಇರೋಬರ ತೆಂಗಿನ ಗರಿ ಎಲ್ಲ ಕಡಿಸ್ತಾವನೆ ಅಂತ ನೀವು ಅಂದ್ಕೊಂಡಿರ್ತೀರ. ಏನು ವಿಶೇಷತೆ ಅಂತ ಅಂದರೆ ನಾವು ತೆಂಗಿನ ಗರಿ ಕಡಿಸ್ತಾ ಇರೋದು ನಮ್ಮ ತೋಟಕ್ಕೆ ಒಂದು ರೋಗ ಬಂದ್ಬಿಟ್ಟಿದೆ. ಅದು ತುಂಬ ಅಪರೂಪವಾದ ರೋಗ. ನಮ್ಮ ಕಡೆಗೆ ಈಗ ತುಂಬ ಎಚ್ಚೆತ್ತವಾಗಿ ಹರಡ್ಕೊಂಡ್ಬಿಟ್ಟಿದೆ. ಸುಮಾರು ಒಂದು 10,000 ತೆಂಗಿನ ಮರಗಳು ಅಂದರೆ ಈ ಯಡಿಯೂರು ಹೋಬಳಿ ಮಾರ್ಕನಹಳ್ಳಿ ಜಲಾಶಯ ಬ್ಯಾಕ್ ವಾಟ್ರು ಹಾಸನ್ ಹೋಗುವ ಮಾರ್ಗದಲ್ಲಿ ಎಡಬದಿಯಲ್ಲಿ ಸಿಗುವ ತೆಂಗಿನ ತೋಟಗಳಿಗೆ ಎಲ್ಲ ಈ ರೋಗ ಹರಡಿದೆ. ಏನು ಈ ರೋಗ ಅಂತಂದ್ರೆ ಇದು ಕಪ್ಪು ತಲೆ ಹುಳ ರೋಗ. ಇಲ್ಲಿ ನೋಡಿ ಗರಿಗಳಲ್ಲೆಲ್ಲ ಈ ಗೆದ್ಲು ಹಿಡಿದಿರೋ ತರ ಕಾಣಿಸ್ತಾ ಇದೆಯಾ? ಇದೇ ಆ ರೋಗದ ಸೂಚನೆ. ಈ ರೋಗ ಏನು ಎತ್ತ ಅಂದ್ರೆ ಗರಿಗಳನ್ನೆಲ್ಲ ಕಂಪ್ಲೀಟು ಅದರಲ್ಲಿರೋ ಸ್ಕಿನ್ ಅಂದ್ರೆ ಅದ್ರ ಮೇಲಿರೋ ಇದನ್ನ ತಿನ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಇವತ್ತು ಮರ ಹತ್ತಿ ಗರಿಗಳನ್ನೆಲ್ಲ ಕಡ್ದು ಹಳೆ ಗರಿಗಳು ಮತ್ತೆ ಸುಳಿ ಗರಿ ಬಿಟ್ಟು ಮಿಕ್ಕಿದ ಗರಿಗಳನ್ನೆಲ್ಲ ಎಲ್ಲ ತಕೊಂಡಿದ್ನಲ್ಲ ಯೂಟ್ಯೂಬ್ಗೆ ಹಾಕಕ್ಕೆ. ನನ್ನ ಚಾನಲ್ ಐತೆ ಯೂಟ್ಯೂಬ್ದು, ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಇವತ್ತು ಮರ ಹತ್ತಿ ಗರಿಗಳನ್ನೆಲ್ಲ ಕಡ್ದು ಹಳೆ ಗರಿಗಳು ಮತ್ತೆ ಸುಳಿ ಗರಿ ಬಿಟ್ಟು ಮಿಕ್ಕಿದ ಗರಿಗಳನ್ನೆಲ್ಲ ಕಡಿಯೋ ರೀತಿ ಅವರಿಗೆ ಒಂದೊಂದು ಮರಕ್ಕೆ 110 ರೂಪಾಯಿ ಅಂತೆ ನಾವು ಅವರಿಗೆ ಕೊಟ್ಟು ಕಡಿಸ್ತೇವೆ. ನಮ್ದು ಟೋಟಲ್ 215 ಮರ ಆಯ್ತು. 22 ಸಾವಿರ ಏನೋ ಎಲ್ಲ ಸೇರಿ ಖರ್ಚು ಬಿದ್ದಿದ್ದು ಈ ಕೆಲಸ ಮಾಡ್ಸೋಕ್ಕೆ. ಇದೇ ಆ ಮಿಷಿನು. ಇವರು ತುಂಬಾ ಗ್ರೇಟ್ ಬಿಡಿ. ಇವ್ರು ನೋಡಿದ್ರೆ ಆ ಹೈಟಲ್ಲಿ ಮತ್ತೆ ಬೀಸೋ ಗಾಳಿಲಿ ಹತ್ತಿ ಕೀಳ್ತಾರೆ ಅಂದ್ರೆ ಅದ್ರ ಲೆವೆಲೇ ಬೇರೆ. ನಾವು ಕೆಳಗಿಂದ ನಿಂತ್ಕೊಂಡು ನೋಡ್ಬೋದು, ಬಟ್ ಇವ್ರಿಗೆ ಯಾವ್ದು ಬೆಲ್ಟ್ ಇಲ್ಲ ಏನಿಲ್ಲ. ನೋಡಿ ಎಷ್ಟು ಕಷ್ಟಪಟ್ಟು ಹೆಂಗೆ ಒಂದು ಬ್ಯಾಲೆನ್ಸ್ ಅಲ್ಲಿ ಕಟ್ ಮಾಡ್ಬೇಕು ಇವ್ರು ಹಾಕೊಂತ ಇದಾರೆ ಮಿಷಿನ್ ನ. ಹತ್ತೋದು ನೋಡೋಕೆ ಈಸಿ ಅನ್ಸುತ್ತೆ, ಬಟ್ ತೊಡೆ ಮತ್ತೆ ಕೈ ಎರಡು ಫುಲ್ ಬಿದ್ದೋಗ್ಬಿಡ್ತವೆ. ಈ ಟೈಲ್ಸ್ ವರ್ಕೌಟ್ ಮತ್ತೆ ಟ್ರೈಸಿಪ್ಸ್ ವರ್ಕೌಟ್ ಆಗುತ್ತೆ ಇದನ್ನ ಮಾಡಿದ್ರೆ. ಹಂಗೆ ಕಾಸು ಆಗುತ್ತೆ, ಬಟ್ ಸಕ್ಕಷ್ಟು ಟ್ರೈನ್ ಆಗುತ್ತೆ. ಈ ರೋಗದ ಬಗ್ಗೆ ಈ ಥರ ಮಾಹಿತಿ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ಆಗಲಿ ಇಲ್ಲ ಆ ವಿಡಿಯೋ ಲಿಂಕ್ ಏನಾರು ಇದ್ದರೆ ದಯವಿಟ್ಟು ಶೇರ್ ಮಾಡಿ. ಲೆನ್ಸ್ ತೆಗೆದ್ಬಿಟ್ಟು ಈಗ ವಿಡಿಯೋ ಕ್ಯಾಪ್ಚರ್. ಈ ಲೆನ್ಸ್ ಹಾಕಿದ್ರೆ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಬರುತ್ತೆ. ನೋಡಿ ಈ ಥರ ಎಲ್ಲ ಕಟ್ ಮಾಡಿಸ್ಬಿಟ್ಟಿದ್ದೀವಿ. ಇದೇ ಗೂಡು ಅದ್ರದ್ದು. ಇಲ್ಲಿ ಸಣ್ಣ ಮರಿ ಕಾಣಿಸ್ತಾ ಇದೆಯಾ ನಿಮಗೆ? ಇಲ್ಲಿ ಈ ಬಲಭಾಗದಲ್ಲಿ ಮರಿ ಕಾಣ್ತಾ ಇದೆ, ಮೂವ್ಮೆಂಟ್ ಆಗ್ತಾ ಇದೆ. ತಡೀರಿ ವೆಯ್ಟ್ ತೋರಿಸ್ತೀನಿ ನಿಮಗೆ. ಈ ಉಳೋದ್ ಮರಿ ಇದು ಹೆಂಗೆ ಅಂತಂದ್ರೆ 3 ಸ್ಟೇಜಸ್ ಇದೆ ಇದಕ್ಕೆ. ಒಂದು ಹುಳ ಮಿಡತೆ ಆಗಿ ಬಂದು ಮರ ಸೇರ್ಕೊಳ್ಳುತ್ತೆ. ಅದಾದ್ಮೇಲೆ ಆ ಮಿಡತೆಗಳು ಈ ತರ ಜಾಗ ಮಾಡಿ ಅಲ್ಲಿ ಮೊಟ್ಟೆ ಇಟ್ಟು ಅದನ್ನ ಗೂಡು ಬಿಲ್ಡ್ ಮಾಡಿ ಹೋಗ್ತವೆ. ಮರಿಗಳು ಅದ್ರೊಳಗಾಗಿ ಮತ್ತೆ ಆ ಪ್ರೊಸೆಸಿಂಗ್ ಶುರು ಮಾಡ್ತವೆ. ಪ್ರೊಸೆಸಿಂಗ್ ಅಂದ್ರೆ ಏನು ಅಂತಂದ್ರೆ ಸೇಮ್ ಈ ಎಲೆ ಇದು ಸ್ಕಿನ್ ನ ಪೂರ್ತಿ ತಿನ್ಕೊಳ್ಳೋದು. ಎಲೆಯಲ್ಲಿ ಏನೂ ಸತ್ವ ಇರಲ್ಲ. ಅದಾದ್ಮೇಲೆ ಅದು ಮತ್ತೆ ಬ್ರೀಡಿಂಗ್ ಪ್ರೊಸೆಸ್ ಶುರು ಮಾಡುತ್ತೆ. ಮೊಟ್ಟೆ ಇಟ್ಬಿಟ್ಟು ನೋಡಿ ಇದೆ ಅದ್ರದ್ದು ಮೊಟ್ಟೆ. ಈ ತರ ಮೊಟ್ಟೆ ಇಟ್ಬಿಟ್ಟು ಹೊರಟೋಗುತ್ತೆ. ಅದಾದ್ಮೇಲೆ ಆ ಹುಳ ಫುಲ್ ಸೇಮ್ ರೇಷ್ಮೆ ತರ, ಇದೊಂಥರ ರೇಷ್ಮೆ ಹುಳು ತರ ಮತ್ತೆ ತಿಂದು ಗೂಡು ಕಟ್ಟಿ ಮತ್ತೆ ಬ್ರೀಡ್ ಮಾಡಿ ಅಲ್ಲಿಂದ ಮಿಡತೆ ಆಗಿ ಪಾಸ್ ಆಗಿ ಹೋಗ್ಬಿಡುತ್ತೆ. ಈ ರೀತಿ ನೋಡಿ ಇದೇ ಮಿಡತೆ ಸಿಕ್ತು ಒಂದು ಅಣ್ಣವ್ರ ಕೈಗೆ. ಸೇಮ್ ಹಸಿರು ಕಲರ್ ಮಿಡತೆ. ಈ ಗ್ರಾಸ್ ಸಪ್ಪರ್ಸ್ ಅಂತ ಗ್ರಾಸ್ ಸಪ್ಪರ್ಸ್ ಅದು ಸಾರಿ ಗೊತ್ತಿಲ್ಲ, ಇಂಗ್ಲಿಷ್ ಬರ್ತಾ ಇಲ್ಲ, ಬೇಜಾರ್. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ನೋಡಿ ಫ್ರೆಂಡ್ಸ್, ಇದೇ ಮಿಡತೆ ಸೇಮ್ ಹಸಿರು ಕಲರು. ಈ ಕೆಳಗಡೆ ಎಲ್ಲ ನೆಗಿತಾ ಇರ್ತಾವಲ್ಲ ಬಸವಣ್ಣ ಅಂತ ನಾವು ಚಿಕ್ಕ ಹುಡುಗರಲ್ಲಿ ಇದನ್ನ ಹಿಡ್ಕೊಂಡು ತುಂಬಾ ಹಿಂಸೆ ಇಟ್ಬಿಟ್ಟಿದೀವಿ. ಬಟ್ ಅದಾದ್ಮೇಲೆ ಬೆಳೀತಾ ಬೆಳೀತಾ ಈ ಪ್ರಾಣಿಗಳ ಮೇಲೆ ನನಗೆ ತುಂಬಾ ಒಲವು. ಮತ್ತೆ ಯಾವ್ದೇ ಒಂದು ಹುಳ ಯಾವ್ದೇ ಒಂದು ಕ್ರಿಮಿ ಕೀಟ ಸಾಯಿಸಕ್ಕೂ ನನಗೊಂಥರ ತುಂಬಾ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಬೆಳೆ ನಾಶ ಮಾಡುವಂತ ಹುಳಗಳನ್ನ ನಾವು ಕಂಪಲ್ಸರಿಯಾಗಿ ನಾಶ ಮಾಡಬೇಕು. ಇಲ್ಲ ಅದಕ್ಕೆ ಏನು ಔಷಧಿ ಏನು ಅಂತ ಕಂಡು ಹಿಡಿದು ಅದನ್ನ ಪರಿಹಾರ ಮಾಡೋಕ್ಕೆ ನಾವು ತುಂಬಾ ಕಷ್ಟ ಬಿದ್ದು ಈ ಹುಳ ಹುಡುಕಿ ಇದನ್ನ ನಿಮಗೆಲ್ಲ ತಲುಪಲಿ. ಯಾರ್ಯಾರಿಗೆ ಈ ರೋಗ ಬಂದಿದೆ ಇದ್ರ ಬಗ್ಗೆ ಮಾಹಿತಿ ಇರಲಿ ಅಂತೇಳಿ ಈ ವಿಡಿಯೋನ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದೇ ಖುಷಿಗೆ ಅದೇ ವಿಚಾರಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಲೈಕ್ ಶೇರು ಕಮೆಂಟು ತಪ್ಪದೆ ಮಾಡಿ. ಈ ಶ್ರಮಕ್ಕೆ ನಿಮ್ದೊಂದು ಬೆಂಬಲ ಇರಲಿ. ಇದು ಇದೊಂಥರ ಹುಳ ನೋಡಿ, ಮೊಟ್ಟೆ ಇದು. ನಾನಾ ಥರ ಕಾಣ್ತಿರೋರಿಗೆ ಮೊಟ್ಟೆ ಒಂಥರ. ಮೊಟ್ಟೆ ಎಲ್ಲ ಐತೆ ಇದ್ರೊಳಗೆ ನೋಡಿ ಮೊಟ್ಟೆ ಇದು. ಅದೇ ಈಗ ತೋರಿಸಿ ಅದೊಂದು ಎರಡೇ ಆಗ್ಬೇಕಣ್ಣ. ಹುಳ
ಮೆಡಿಸಿನ್ ಕೊಡಬೇಕು. ನಮ್ಮ ಮಗನಾವಿಷ್ಟವೇ ಜೀವನನೇ ಹಾಳು ಮಾಡ್ಬಿಡ್ತಾವಲ್ಲ. ಕೆರವಳ ಅಂದ್ರಲ್ಲ ನೋಡಿ, ಮೊಟ್ಟೆಗೆ ಹೋಗಿರೋದು ಇದು ಸುಮ್ಮನೆ ಡೆಮ್ಮಿ ಪೀಸು. ಎಲ್ಲ ಮೊಟ್ಟೆ ಇಟ್ಕೊಂಡು ಹೋಯ್ತಲ್ಲ. ಅದೇ ಪದರಲ್ಲಿ ಗೂಡು ಕಟ್ಬಿಟ್ಟು ಮೊಟ್ಟೆ ಇಕ್ಬಿಡೋದು. ನಾವು ಮರಿಯಾಗಿ ಅದೇ ಎಲೆ ತಿನ್ಕೊಂಡು ಅದೇ ಸುಂಕು ಥರ ನೋಡಿ ಎಲ್ಲ ಹೋಗ್ಬಿಟ್ಟು ನೋಡಿ. ಅದು ತಿನ್ಕೊಂಡು ಹೋಗ್ಬಿಡೋದು ನಿಂತಕ, ಆಮೇಲೆ ತಂದು ಗುರು ನೈಸ್ಕೊಳ್ಳೋದು ಆ ಥರ ಕಷ್ಟ. ನೋಡಿ ಫ್ರೆಂಡ್ಸ್, ಇದೇನೆ ಉಳಿದು ಈಗ ಹೆಂಗೆ ಅಂತಂದರೆ ಈ ರೇಷ್ಮೆ ಗೂಡು ಕಟ್ಟುತ್ತಲ್ಲ ಆ ಥರ ಕಟ್ಟಿ ಇದು ಈ ಜಿರಳೆಗಳು ಮತ್ತು ಕೆಲವು ಜೇಡಗಳೆಲ್ಲ ಈ ಥರ ಗೂಡು ಮಾಡಿಕೊಂಡು ಥರ್ಡ್ ಸ್ಟೇಜ್ ಅಂತಂದರೆ ಇದು ಅದರದ್ದು ಗೂಡು. ಥರ್ಡ್ ಸ್ಟೇಜ್ ಅಂತಂದರೆ ಏನು ಅಂತಂದರೆ ಮಿಡತೆ ಆಗಿ ಅದರಿಂದ ಹೊರಗಡೆ ಅಂದರೆ ಈ ಜೇಡಗಳು ಕಂಬಳಿ ಹುಳಗಳ ಥರ ಇದು ಅದರದ್ದು ಗೂಡು. ಇದರೊಳಗೆ ಒಂದು ಸಣ್ಣ ಮರಿ ಕಾಣಿಸ್ತಾ ಇದೆ ನಿಮಗೆ, ಅಲ್ಲಿ ನೋಡಿ, ಅಲ್ಲಿ ಸಣ್ಣದು ಪುಟಾಣಿದು. ಅದಾದಮೇಲೆ ಸಂಜೆ ಇನ್ನೂ ಒಂದು 2-3 ಮರದಲ್ಲಿ ಜೇನು ಕಟ್ಬಿಟ್ಟಿತ್ತು. ಅದು ಮರಕ್ಕೆ ಹತ್ತಕ್ಕಾಗಲ್ಲ ಅಂತೇಳಿ ಆ ಜೇನು ಗೂಡು ಕಿತ್ತಾಕಬೇಕಾಗಿತ್ತು. ತುಂಬ ಬೇಜಾರಾಗುತ್ತೆ, ಏನು ಮಾಡೋದು, ಮರಗಳು ಎಲ್ಲ ನಾಶ ಆಗುತ್ತೆ. ಸೊ ನೋಡಿ ಹಿಂಗೆ ಆಗ್ಬಿಟ್ಟಿದ್ದಾವೆ. ಆ ಕಡೆ ಪೋರ್ಷನ್ ಎಲ್ಲ ನೆನ್ನೆ ಕಟ್ ಮಾಡಿಸಿದ್ದು, ಇದು ಬೆಳಗ್ಗೆ ವಿಡಿಯೋ. ಇನ್ನು ಈ ಕಡೆ ಇದು ಇನ್ನು ಮಿಕ್ಕಿದ್ದು ಸ್ವಲ್ಪ ಇದ್ದಾವೆ. ಮತ್ತು ನೆನ್ನೆ ಆ ಕಡೆ ಜೇನುಗೂಡು ಕಟ್ಟಿತ್ತು ಅಂತ ಆ ಕಡೆಗೆ ಹೋಗಿಲ್ಲ. ಟೋಟಲ್ ನಮ್ಮದು 250 ಮರಗಳಿದ್ದಾವೆ. ಬಟ್ ಎಲ್ಲ ಮರಗಳಿಗೂ ಇದೇ ಥರ ಆಗಿದೆ. ಮತ್ತು ಇನ್ನೊಂದು ಏನು ಅಂತಂದರೆ ನಮ್ಮ ತೋಟ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ಇಲ್ಲಿರೋದು ಟೋಟಲ್ಲು ಒಂದು 15,000 ಮರಕ್ಕೆ ಈ ರೋಗ ಬಂದಿದೆ. ನಮ್ಮದು ಇಲ್ಲೇ ನಾಗಿನಿ ನದಿ ಪಕ್ಕದಲ್ಲಿರೋ ತೋಟ ನಮ್ಮದು. ನಮ್ಮ ಊರು ನೀರು ಫುಲ್ ಕೆರೆ ಎಲ್ಲ ಖಾಲಿ ಆಗಿಬಿಡ್ತು. ಅದರಿಂದನೇ ಈ ಡಿಸೀಸು ಹರಡಿದ್ದು ಅಂತ ಕೃಷಿ ಮೊನ್ನೆ ಅವ್ರು ಹೇಳಿದ್ರು. ಅದಾದಮೇಲೆ ಅಷ್ಟು ನನಗೇನು ಅದ್ರ ಮೇಲೆ ನಂಬಿಕೆ ಬರಲಿಲ್ಲ. ಬಟ್ ಇದು ಹೆಂಗೆ ಅಂತಂದರೆ ಈ ಮಿಡತೆ ಆಗಿ ಪಕ್ಕ ತೋಟಕ್ಕೆ ಎಲ್ಲ ಪೂರ್ತಿ ನೋಡಿ ಈ ಥರನೇ ಫುಲ್ಲು ಎಲ್ಲ ನಾವು ಗರಿ ಎಲ್ಲ ಕಡಿಸಿ ಆ ಗರಿಗಳನ್ನೆಲ್ಲ ತೊಗೊಂಡೋಗಿ ತುಂಬ್ಕೊಂಡೋಗಿ ಕೆರೆ ಒಳಗೆ ಹಾಕಿ ಎಲ್ಲವೂ ಬೆಂಕಿ ಹಚ್ಚಬೇಕು. ನೆನ್ನೆ ಒಂದಷ್ಟು ಎಲ್ಲ ಹಚ್ಚಿದ್ದು, ಇವತ್ತು ಇನ್ನು ಮಿಕ್ಕಿದ್ದು ತುಂಬ ಸಾಕಾಗಿ ಹೋಗ್ಬಿಟ್ಟೈತೆ ಕೆಲಸ ಮಾಡಿ ನೋಡಿ. ಈಗ ಬೆಂಕಿ ಹಚ್ತೀವಿ, ಇಲ್ಲಿ ಹಚ್ಚಿದೀವಿ ನೋಡಿ, ಈ ಥರ ಪೂರ್ತಿ ಸುಟ್ಟಾಕ್ಬಿಡ್ಬೇಕು. ಏನಂತಂದರೆ ಅದು ನಂಗೆ ಇಟ್ಕೊಂಡ್ರು ಅದ್ರ ಒಳಗಿರೋ ಮೊಟ್ಟೆಗಳು ಮರಿಯಾಗಿ ಮತ್ತೆ ನಾಶ ಮಾಡೋಕೆ ಶುರು ಮಾಡ್ತವೆ. ಇದು ನಮ್ದು ಅದೇ ಹೇಳಿದ್ನಲ್ಲ, ಕೆರೆ ಖಾಲಿ ಆಗ್ಬಿಟ್ಟಿದೆ ಅಂತ. ನೋಡಿ, ಇದೇ ಕೆರೆ ಫುಲ್ಲು ನೀರೆಲ್ಲ ಖಾಲಿ ಆಗ್ಬಿಟ್ಟೈತೆ. ದೊಡ್ಡ ಟ್ಯಾಕ್ಟ್ರಿ 2 ಟ್ಯಾಕ್ಟ್ರಿ ತಗೊಂಡು ನಾನು ನನ್ನ ತಮ್ಮ ಇಬ್ರು ಸೇರ್ಕೊಂಡು ಮತ್ತೆ ನನ್ನ ಫ್ರೆಂಡು ಎಲ್ಲ ಇನ್ನ ಇಬ್ರು ಎಲ್ಲ ಸೇರ್ಕೊಂಡು ತುಂಬಿ ಹಾಕ್ದು. ಸಖತ್ತು ಟಯರ್ಡ್ ಆಗಿ ಹೋಗ್ಬಿಟ್ಟೈತೆ, ಬಾಡಿ ರೆಸ್ಟ್ ಇಲ್ಲ. ಕೆಲಸ 4 ದಿನದಿಂದ ಕಂಟಿನ್ಯೂಸ್ ಕೆಲ್ಸಗಳು. ಈ ಕೆಲಸದ ಮಧ್ಯದಲ್ಲಿ ವ್ಲಾಗ್ ಬೇರೆ ಮಾಡ್ಕೊಂಡು ಏನ್ ಮಾಡೋದು. ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ಒಂದು ಅವೇರ್ನೆಸ್ ಇರಲಿ, ಮತ್ತೆ ಎಲ್ಲರಿಗೂ ತಿಳಿಲಿ ಇದನ್ನ ಹೆಂಗೆ ರಿಕವರಿ ಮಾಡೋದು, ಮತ್ತೆ ನಾನ್ ಮಾಡ್ತಾ ಇರೋ ವಿಧಾನ ಸರಿನಾ ತಪ್ಪಾ ಅಂತ ನೀವು ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಇನ್ನು ಯಾರ್ಯಾರು ವೀಕ್ಷಕರು ಇದು ಈ ರೀತಿ ನಿಮ್ಮ ಕಡೆನೂ ಬಂದಿದ್ರೆ ಕಮೆಂಟ್ ಹಾಕಿ. ಮತ್ತೆ ಇದು ಕೃಷಿ ಇಲಾಖೆಯವರು ಬಂದಿದ್ರು. ನಾನು ರೀಸೆಂಟಾಗಿ ಅರಸಿ ಕಡೆ ಹೋದಾಗ ನಾನು ಅಲ್ಲೊಂದು ಕಡೆ ನೋಡಿದೆ. ಅಲ್ಲೂ ಸೇಮ್ ಹಿಂಗೆ ಕೆರೆ ಪಕ್ಕದ ಜಮೀನು ನೀರು ಖಾಲಿಯಾಗಿತ್ತು. ಅಲ್ಲೂ ಸೇಮ್ ಇದೇ ಥರ ಡಿಸೀಸು. ಬಟ್ ತಿಪ್ಟೂರ್ ಕಡೆ 2 ವರ್ಷದ ಮುಂಚೆನೇ ಈ ರೋಗ ಇತ್ತಂತೆ. ಮತ್ತು ಇದಕ್ಕೆ ಇನ್ನೊಂದು ಈ ಲಾರ್ವಾ ಸ್ಟೇಜಲ್ಲಿದ್ದಾಗ ಇದಕ್ಕೆ ಹುಳಗಳು ಕೊಡ್ತಾ ಇದೆ. ಈ ಹುಳನ ಸಾಯಿಸೋಕ್ಕೆ ಅಂದ್ಬಿಟ್ಟು ಕೃಷಿ ಇಲಾಖೆಯಿಂದ ಇನ್ನೊಂದು ಊಜಿ ಟೈಪು ಅದೊಂದು ಹುಳ ಬರುತ್ತೆ. ಅದು ಈ ಹುಳನ ಸಾಯಿಸಿ ಅದ್ರ ಬ್ರೀಡಿಂಗ್ ಪ್ರೋಸೆಸ್ನ ಜಾಸ್ತಿ ಮಾಡ್ಕೊಳ್ಳುತ್ತೆ. ನೋಡಿ, ಎಲ್ಲ ಕಟ್ಸಿದ್ದೀವಿ. ಸುಮಾರು ಒಂದು 35 ವರ್ಷದ ಮರಗಳೆಲ್ಲ ಇವರೇ ನೋಡಿ. ಈ ಅಣ್ಣವರು ಹಿರಿಸೇವೆಯಿಂದ ಕರೆಸಿದ್ದು. ಒಂದು ಮರಕ್ಕೆ ನಾವು ಕೊಟ್ಟಿದ್ದು ದುಡ್ಡು ಬಂದು 110 ರೂಪಾಯಿ. ನಾವು ಕಟ್ ಮಾಡೋಕ್ಕೆ ಫುಲ್ ಆ ಗರಿ ಅಷ್ಟು ಎಲ್ಲ ನೀಟಾಗಿ ಕಟ್ ಮಾಡಿಕೊಡ್ತಾರೆ. ಚೆನ್ನಾಗಿ ಕೆಲಸ ಮಾಡಿದ್ರು, ನೀಟಾಗಿ ಎಲ್ಲ ಕೆಲಸ ಮಾಡಿಕೊಟ್ರು. ತುಂಬ ಎಕ್ಸ್ಪೀರಿಯೆನ್ಸ್ ಬೇಕು, ಇದು ಹತ್ತೋದಷ್ಟು ಈಸಿ ಅಲ್ಲ. ಬಟ್ ಇವ್ರು ಸೇಫ್ಟಿ ಬೆಲ್ಟ್ ಏನೂ ಯೂಸ್ ಮಾಡ್ತಿರಲಿಲ್ಲ, ಅವ್ರದ್ದೊಂದು ಧೈರ್ಯ.
ಹೆಂಗೋ ಹತ್ತಿ ಒಟ್ಟಿನಲ್ಲೆಲ್ಲ ನೀಟಾಗಿ ಮಾಡಿದ್ರು ನೋಡಿ ಹೆಂಗೆ ಹತ್ತುತ್ತಾರೆ ಅಂತ. ಅದೊಂದು ಲಾಜಿಕ್ ಹೋಗ್ತಾ ಹೋಗ್ತಾ ಹಿಂಗೆ ರೊಟೇಟ್ ಆಗಬೇಕು ಎಲ್ಲ, ಅದೊಂದು ಯಾವ ಕಡೆ ಬೆಂಡ್ ಆಗಿರುತ್ತೆ ಆ ಪೋರ್ಷನ್ಗೆ ಅವ್ರು ನೋಡಿ ಎಷ್ಟು ನೀಟಾಗಿ ಹತ್ತುತ್ತಾ ಇದ್ದಾರೆ, ಎಷ್ಟು ಬೇಗ ಹತ್ತುತ್ತಾರೆ ನೋಡಿ. ಈಗ ನೀಟಾಗಿ ಹತ್ತಿ ಅಲ್ಲಿ ನಿಂತ್ಕೊಂಡು ಆ ಮಿಕ್ಕಿದ ಗರಿಗಳನ್ನೆಲ್ಲ ಕಟ್ ಮಾಡಿ ಈ ಥರ ಮಾಡಬೇಕು ನೋಡಿ. ಇದೊಂದು ಮರ ಪೆಂಡಿಂಗ್ ಇದೆ, ಅದು ತುಂಬ ಹೈಟ್ ಇದೆ, ಗಾಳಿ ಜಾಸ್ತಿ ಬೀಸ್ತಾ ಇರೋದ್ರಿಂದ ಹತ್ತಲಿಲ್ಲ ಅವರು. ನೆಕ್ಸ್ಟು ಯಾವಾಗಾದ್ರು ಮಾಡ್ತೀವಿ ಅಂತೇಳಿ ಅದ್ರ ಪಕ್ಕದಲ್ಲಿ ಇನ್ನೊಬ್ಬರು ಮಾಡ್ತಾಯಿದ್ದಾರೆ ನೋಡಿ. ಇದರಿಂದ ಮರ ಏನು ಸಾಯಲ್ಲ, ಬಟ್ ಹಿಂಗೆ ಬಿಟ್ಕೊಂಡು ಹೋದರೆ ಸುಳಿ ಗರಿನೂ ತಿಂದಾಕುತ್ತೆ. ಇದು ಏನು ಡಿಸೀಸ್ ಅಂತಂದರೆ ಈ ಹುಳ ಏನು ಮಾಡುತ್ತೆ ಅಂತಂದರೆ ಇದ್ರ ಮೇಲಿರೋ ಸ್ಕಿನ್ ಲೇಯರ್ನ ತಿನ್ಕೊಳ್ಳುತ್ತೆ. ಅದು ತಿಂದು ಅದನ್ನೇ ಗೂಡು ಕಟ್ಕೊಳ್ಳುತ್ತೆ. ಮತ್ತು ಅದು ಆ ಸ್ಕಿನ್ ಲೇಯರ್ ತಿನ್ನೋದ್ರಿಂದ ಏನಾಗ್ತಾಯಿದೆ ಅಂದರೆ ಫೋಟೋಸಿಂಥಸಿಸ್ ಅಂತ ಪ್ರೊಡ್ಯೂಸ್ ಆಗೋದು ನಮ್ಮ ಮರಗಳಿಗೆ ಆಗ್ತಾಯಿಲ್ಲ. ಸೊ ಅದರಿಂದ ಕಾಯಿಗಳು ಎಲ್ಲ ಎಳ್ನೀರು ಸೈಜಲ್ಲೇ ಬಿದ್ದೋಗ್ಬಿಡ್ತವೆ. ಅದಕ್ಕೆ ನಾವೆಲ್ಲ ಕಟ್ ಮಾಡಿ ತೊಗೊಂಡೋಗಿ ಈ ಥರ ಕೆರೆ ಒಳಗಡೆ ಫುಲ್ಲು ಬೆಂಕಿ ತೋಟದೊಳಗೆ ಹಚ್ಚಿದ್ರೆ ಈಗಾಗಲೇ ಸ್ವಲ್ಪ ವೀಕ್ ಆಗವೆ, ಅವೇ ಹೊಡೆದು ಇನ್ನೂ ಇದಾಗುತ್ತೆ ಅಂದ್ಬಿಟ್ಟು ನೆನ್ನೆ ಅಲ್ಲಿ ಹಚ್ಚಿದ್ದು. ಇವತ್ತು ಬೇಡ ಅಂದ್ಬಿಟ್ಟು ತೊಗೊಂಬಂದು ತೋಟದ ಹೊರ ಪಕ್ಕದಲ್ಲೇ ಇರೋ ಖಾಲಿ ಕೆರೆ ಇತ್ತು, ಇದೇ ಕೆರೆ, ಇದೇ ಶಿಂಷಾ ನದಿ ಫುಲ್ ಖಾಲಿ ಆಗಿಬಿಟ್ಟೈತೆ. ಹಿಂಗೆ ಏನು ಸಮಸ್ಯೆ ಇಲ್ಲ, ನಮ್ಮ ದುರಾದೃಷ್ಟನೇ ಏನೋ ಗೊತ್ತಿಲ್ಲ. ಅದಾದಮೇಲೆ ಅವಕ್ಕೆಲ್ಲ ಬೆಂಕಿ ಹಚ್ಬಿಟ್ಟು ತೋಟದೊಳಗಿದ್ದಕ್ಕೆಲ್ಲ ಹಚ್ಚಿ ಅಲ್ಲಿಂದ ಮತ್ತೆ ಇನ್ನೇನು ಟೈಮ್ ಆಗುತ್ತೆ, ಊಟದ ಟೈಮ್ ಆಯಿತು. ಅದಕ್ಕೆ ಗಾಳಿನೂ ಸ್ವಲ್ಪ ಜಾಸ್ತಿ ಬೀಸ್ತಾಯಿತ್ತು. ಇದು ಸ್ವಲ್ಪ ಹಚ್ಚೋಕ್ಕೋಗಿ ಬೇಗ ಹತ್ಕೊಂಡ್ಬಿಡ್ತು. ಹಸಿ ಗರಿ ಎಲ್ಲ ಗರಿನೂ ಸುಟ್ಟಾಕಬೇಕು, ಕಸ ಅನ್ನೋದು ಇರಬಾರ್ದು. ಮತ್ತು ನಾವು ಈಗ ಮಳೆ ಉಯ್ದಿಲ್ಲದೆ ಇರೋ ಕಾರಣದಿಂದ ರೋಟ್ರು ಏನೂ ಬಳಸಿಲ್ಲ. ಈಗ ಇದೆಲ್ಲ ಆದಮೇಲೆ ರೋಟ್ರೆಲ್ಲ ಕಟ್ ಮಾಡಿ ಎಲ್ಲ ತೆಗ್ದು ಹಾಕ್ಕೊಂಡು ಅಯ್ಯೋ ನಮ್ಮ ಪಾಡೆ ಹಾಕಿ ನೋಡಿ ಇಲ್ಲಿ ಈ ಗರಿಗಳು ತುಂಬಿಟ್ವಾ, ಅದು ಗುಂಡಿ ಒಳಗೆಲ್ಲ ಇದು ಮಾಡ್ಕೊಂಬರೋ ಅಷ್ಟೊತ್ತಿಗೆ ಅದು ನಮ್ಮ ತಲೆ ಮೇಲೆ ಬಂದ್ಬಿಡವು. ಅಯ್ಯೋ ಸಾಕಾಗಿ ಹೋಗ್ಬಿಟ್ಟೈತೆ ಕಣ್ರಪ್ಪ. ಯಪ್ಪ ಏನು ಹಿಂಗೆ ಒಂದ್ಸರಿ ಹಿಂಗೆ ಏನಾರು ಆಗಿಬಿಟ್ರೆ ಬೇಜಾರಾಗಿ ಹೋಗ್ಬಿಡ್ತೈತಿ. ಏನು ಬೆಳೆ ಬೆಳೆಯೋದು ಇನ್ನೊಂದು 1.5 ವರ್ಷ ಇಲ್ಲ 2 ವರ್ಷ ಮ್ಯಾಕ್ಸಿಮಮ್ ಏನೂ ಇಲ್ಲ. ಸುಮ್ಮನೆ ಅಂದರೆ ಬೆಳೆಗೆ ಅಂತೇನಲ್ಲ, ಬಟ್ ನಮ್ಮ ತಾತ ಅವರು ನಮ್ಮ ತಂದೆಯವರೆಲ್ಲ ಕಾಪಾಡ್ಕೊಂಬಂದರು. ನಮ್ಮ ಟೈಮ್ ಬ್ಯಾಡ್, ಅದು ನಮ್ಮ ದುರಾದೃಷ್ಟನೇ ಇಲ್ಲ, ನಮ್ಗೆ ಚಾಲೆಂಜ್ ಗೊತ್ತಿಲ್ಲ. ಐ ಆಮ್ ರೆಡಿ ಟು ಫೈಟ್. ಇದನ್ನು ನಾವು ಸ್ವಲ್ಪ ಚಾಲೆಂಜಾಗಿ ಸ್ಪೋರ್ಟಾಗಿ ತೊಗೊಂಡು ಎಲ್ಲದ್ರ ಬಗ್ಗೆ ತಿಳ್ಕೊಬೇಕು. ಈಗ ಅದು ಏನು ಸಮಸ್ಯೆ ನಮ್ಮ ಹತ್ರ ಬರ್ದೇ ನಾವು ಅದನ್ನು ಹೆಂಗೆ ಅಂತ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಲೈಫಲ್ಲಿ ಏನಾದ್ರು ತೊಂದರೆ ಬಂದರೆ ಫೇಸ್ ಮಾಡಬೇಕು. ಏನಾಗುತ್ತೆ ಅದನ್ನು ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಇದು ಹೊಸದು ನಮಗೂ. ಈ ತಿಪ್ಟೂರು ಕಡೆ ಬಂದಿತ್ತು ಅಂತ ಆಗಲೇ ಹೇಳಿದ್ನಲ್ಲ, ಆ ಹುಳಗಳು ನಮಗೆ ಕೊಟ್ಟಿದ್ದಾರೆ. ಅಂದರೆ 2 ಡೋಸೇಜು 3 ಡೋಸೇಜ್ ಥರ ಕೊಡ್ತಾರೆ, ಒಂದು ಬಾಟ್ಲಲ್ಲಿ ಕೊಡ್ತಾರೆ. ಅದು ಮುಂದೆ ಬರುತ್ತೆ ಹುಳ, ನಿಮಗೆ ತೋರಿಸ್ತೀನಿ ನೋಡಿ. ಫುಲ್ಲು ತೋಟ ಕಂಪ್ಲೀಟು ಗರಿ, ಒಂದೊಂದು ಮರದಲ್ಲಿ ಹೆಚ್ಚು ಕಡಿಮೆ ಒಂದು 40 ಗರಿ ಆದರೂ ಕಡ್ದಿದ್ದೀವಿ. ಫುಲ್ ಮೇಲ್ಗಡೆ ಸುಳಿ 2 ಗರಿ ಸುಳಿ ಬಿಟ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಕಂಪ್ಲೀಟ್ ಕಟ್ ಮಾಡಿ ಹಾಕಿದ್ದೀವಿ. ಈಗ ಇದಕ್ಕೆ ನಾನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ ಇದ್ರ ಮಧ್ಯದಲ್ಲಿ ಅಡಿಕೆ ಹಾಕ್ಬಿಡೋಣ, ಈ ಟೈಮಲ್ಲಿ ಚೆನ್ನಾಗಿ ಬರುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಬೆಂಕಿ ಹಚ್ಚಿದ್ದಾಯಿತು. ಮತ್ತು ನೋಡ್ರಿ ಬೆಂಕಿ ಇದು ಒಂದು ಸ್ವಲ್ಪ ಆಗಲೇ ಗಾಳಿಗೆ ಇದಾಗಿತ್ತು ಅಂತೇಳಿ ಮತ್ತೆ ಹಚ್ಚಿದ್ದು. ನಮ್ಮ ರವಿ ಮ್ಯಾಮ್ ಅವರು ತುಂಬ ಟ್ಯಾಕ್ಟ್ರಿ ಹೊಡಿ ಎಕ್ಸ್ಪೀರಿಯೆನ್ಸು, ಸಖತ್ತಾಗಿ ಹೆಲ್ಪ್ ಮಾಡಿಕೊಟ್ರು. ಥ್ಯಾಂಕ್ ಯು ರವಿ ಮ್ಯಾಮ್. ತುಂಬ ಗಾಳಿ ಹೆಂಗೆ ಅಂತಂದರೆ ಒಳ್ಳೆ ಮಸ್ತಾಗಿತ್ತು. ಇದೇ ಐಡಿಯಾ ಉಪಯೋಗಿಸಿ ಮುಂದೆ ಒಂದು ರೀಲ್ಸು ಮತ್ತು ಸುಮ್ಮನೆ ಒಂದು ಶೂಟಿಂಗ್ ತೊಗೊಂಡು ಅದು ಮಾತ್ರ ಸಖತ್ತಾಗಿ ಬಂತು. ಅದನ್ನು ನೀವು ಮುಂದೆ ನೋಡ್ಬೋದು ವೀಡಿಯೋದಲ್ಲಿ, ಸ್ಕಿಪ್ ಮಾಡಿಬಿಡಿ. ಏನೇ ತಪ್ಪು ಮತ್ತು ನನಗೆ ತಿಳಿದಿರೋದು ಇಲ್ಲ ನಿಮಗೆ ನೀವೇನಾದ್ರು ತಿಳ್ಕೊಂಡಿದ್ದು ಏನೇ ಇಷ್ಟ ಆದರೂ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಕಮೆಂಟೇ ನಮ್ಮ ವಿಡಿಯೋಗೆ ಒಂದು ಏನು ಪ್ರತಿ ಇದು ಅಂತ ಅಂದರೆ ರೆಸ್ಪಾನ್ಸು. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನೇನು ಮಾಮೂಲಿ ಅಷ್ಟೇ. ಇದೆಲ್ಲ ಕಟ್ ಮಾಡೋದೇ 2 ದಿನ ಆಗುತ್ತೆ ನಮಗೆ, 2-3 ದಿನ ಆಗುತ್ತೆ ಮೇ ಬಿ. ಇವಾಗ 2 ದಿನ ಆಯ್ತು ಅಲ್ಲೇ ಕಟ್ ಮಾಡಿದ್ದೆಲ್ಲ, ಇನ್ನು ಈ ಪೋರ್ಷನ್ ಬಾಕಿ ಐತೆ. ಇದು ಇಲ್ಲೂ ಅಲ್ಲಿ ಸ್ವಲ್ಪ ಜೇನು ಜಾಸ್ತಿ ಗೂಡುಗಳು ಕಟ್ಬಿಟ್ಟಿದ್ದಾವೆ. ಅದೇನು ಅಂತ ಗೊತ್ತಿಲ್ಲ, ಒಂದು 7-8 ಮರದಲ್ಲಿ ಜೇನು ಗೂಡುಗಳಿದ್ದು, ಎಲ್ಲ ಹೆಜ್ಜೇನು. ಅವೇನು ಅಂತಂದರೆ ಈ ಪಕ್ಕದ ಮರಕ್ಕೆ ಹತ್ತಿದಾಗ ಅಲ್ಲಿ ಗರಿ ಕಡಿಯೋ ಇದಕ್ಕೋಸ್ಕರ ಬಿಸಿಲಿಗೋ ಇಲ್ಲ ಗಾಳಿ ಬೀಸಿದಾಗ ಏನೋ ತೊಂದರೆ ಆಗುತ್ತೆ ಏನೋ ಗೊತ್ತಿಲ್ಲ, ಎದ್ದು ಬಿಡ್ತಿದ್ದೋ. ಸೊ ಅದಕ್ಕೆ ನಾವೇನು ಮಾಡ್ದೋ, ಪ್ಲ್ಯಾನ್ನ ಸ್ಕಿಪ್ ಮಾಡಿಕೊಂಡು ಜೇನೆಲ್ಲ ಎಬ್ರಿಸ್ಬಿಟ್ಟು ಇದು ಮಾಡೋಣ ಅಂತೇಳಿ ಬೆಂಕಿ ಹಚ್ಚಿದೋ. ಆವಾಗ ಅಲ್ಲಿಗೆ ಹೋಗಿ ರೀಚ್ ಆಯಿತು, ಬಟ್ ಆ ಜೇನುಗಳೇನು ಎದ್ದೋಗಲಿಲ್ಲ. ಸೊ ಅದಕ್ಕೂ ಸೇಮ್ ನೆನ್ನೆ ಮಾಡಿದಾಗೆ ಗರಿ ಕಟ್ ಮಾಡಿ ಕೆಳಗಡೆ ಬೇಜಾರಾಗುತ್ತೆ, ಹೊಟ್ಟೆ ಉರಿದೋಗುತ್ತೆ, ಅಷ್ಟೊಂದು ಜೇನು ಸಾಯಿಸ್ಬೇಕಲ್ಲ ಅಂತ. ಲೈಫ್ ಸೈಕಲ್ಲು ಏನೂ ಮಾಡೋಕ್ಕಾಗಲ್ಲ. ಒಂದನ್ನು ಕಳ್ಕೊಂಡಕ್ಕೋಸ್ಕರ ಒಂದನ್ನು ಪಡ್ಕೋಬೇಕು. ಬಟ್ ನಾವು ಮಾಡಿದ್ದು ತಪ್ಪೇ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್ ಅನಿಬೀಸ್. ಐ ಆಮ್ ಗೋಯಿಂಗ್ ಟು ಕಿಲ್ ದೆಮ್.
ಕನ್ನಡದಲ್ಲಿ ಹೇಳಕ್ಕೆ ಬರುತ್ತೆ, ಬಟ್ ಹಿಂಗೆ ಬೇಜಾರಾಗೋ ಅಂಥ ವಿಚಾರಗಳನ್ನ ನಾವು ಇಂಗ್ಲೀಷಲ್ಲಿ ಹೇಳ್ಬಿಡ್ತೀವಿ. ಏನೋ ಒಂದು ಬಂದುಬಿಡ್ತೈತಲ್ಲ, ಇಂಗ್ಲೀಷ್ ಫ್ಲೋ ಬಂದುಬಿಡುತ್ತೆ, ಹೇಳ್ಬಿಡೋದು ಅಷ್ಟೇ. ಬಿಡಿ, ನಿಮಗೂ ತಲೆನೋವು ಮಾಡೋದು ಯಾಕೆ. ಬನ್ನಿ, ಇನ್ನೊಂದು ಟ್ರಿಪ್ ಆಯಿತು, ಅದನ್ನ ತುಂಬ್ಕೊಂಡು ಹೋಗ್ಬಿಟ್ಟು ಸುರಿದ್ಬಿಟ್ಟು ಇದಾದಮೇಲೆ ಎಲ್ಲ ನೀಟಾಗಿ ಕಂಪ್ಲೀಟ್ ರೋಡ್ ಹೊಡೆದ್ಬಿಡ್ತೀನಿ. ನಾನೇ ಕಂಪ್ಲೀಟಾಗಿ ರೋಟ್ರೆಲ್ಲ ಹೊಡೆದು ಗರಿ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ಅಡಿಕೆ ಹಾಕೋ ಪ್ಲ್ಯಾನು. ನೀವೇನಂತೀರ, ಅಡಿಕೆ ಹಾಕ್ಬೋದಾ ತೆಂಗು ಮಧ್ಯದಲ್ಲಿ? ನಮ್ಮದು ತೆಂಗು ಒಂದು ತೆಂಗಿಂದ ಇನ್ನೊಂದು ತೆಂಗಿಗೆ 10 ಅಡಿ ಡಿಫ್ರೆನ್ಸ್ ಇದೆ. ಅದ್ರ ಮಧ್ಯದಲ್ಲಿ ನಾನು ಅಡಿಕೆ ಪ್ಲ್ಯಾಂಟೇಷನ್ನು, ಮತ್ತು ಅದಾದಮೇಲೆ ಈ ಹಣ್ಣುಗಳು, ಫ್ರೂಟ್ಸ್ಗಳು, ಈ ಸೀಬೆಹಣ್ಣು, ಸಪೋಟೊ, ಮಾವಿನ ಹಣ್ಣು ಮರಗಳು 4 ಇದೆ, ದಾಳಿಂಬೆ ಗಿಡ 1-2 ಇದೆ, ಮತ್ತು ಬಟರ್ ಫ್ರೂಟು ನಮ್ಮ ಅಕ್ಕ ಅವರ ಅತ್ತೆ ಅಂದರೆ ನಮ್ಮ ಭಾವರ ಅಮ್ಮವ್ರು ಕೊಟ್ಟಿದ್ದು ಬಟರ್ ಫ್ರೂಟು ಗಿಡ ಅದೊಂದು ಹಾಕಿದ್ದೀವಿ. ನನಗೆ ಸುಮಾರು ಒಂದಷ್ಟು ಹಣ್ಣಿನ ಗಿಡಗಳು ಹಾಕಿದ್ದೀನಿ, ಬಟ್ ಅಷ್ಟೊಂದು ಟೈಮು ಇದಕ್ಕೆ ಕೊಡೋಕ್ಕಾಗಿಲ್ಲ. ಇನ್ಮೇಲೆ ನೋಡೋಣ, ಇದೂ ಒಂದು ವ್ಲಾಗ್ ಮಾಡ್ತಾನೆ ಮತ್ತು ಹಂಗೇನೆ ಇರೋ ಕೆಲಸಗಳನ್ನ ಮುಗಿಸ್ಕೊಂಡು ಅದ್ರ ಮಧ್ಯದಲ್ಲಿ ಸ್ವಲ್ಪ ಫಾರ್ಮಿಂಗ್ ಇದೇನು ಅಂತಂದರೆ ನಮ್ಮ ಲೈಫ್ ಟೈಮ್ಗೋಸ್ಕರ ಮಾಡ್ತಾ ಇರೋದು. ನಾವೇನೇ ದುಡಿದ್ರೂ ಅದು ಅವತ್ತಿನ ಸಂಬಳಕ್ಕೆ. ಬಟ್ ಇಲ್ಲಿ ನಾವೇನು ನಮ್ಮ ತೋಟದಲ್ಲಿ ನಮ್ಮ ತಾತ ನಮ್ಮ ತಂದೆಯವರೆಲ್ಲ ಏನು ಮಾಡ್ಕೊಂಬಂದಿದ್ರು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು. ನೆಕ್ಸ್ಟ್ ತಲೆಮಾರಲ್ಗಲ್ದೇ ಹೋದರೂ ನನ್ನ ತಲೆಮಾರಲ್ಲಂತೂ ಕಳೆಯೋಕ್ಕೆ ಇಷ್ಟಪಡಲ್ಲ. ನನ್ನ ಕೈಲಿ ಆದಷ್ಟು ಶಕ್ತಿ ಮೀರಿ ನಾನು ಪ್ರಾಣ ಆದರೂ ಹೊತ್ತೆ ಇಟ್ಟು ಇವನ್ನ ಕಾಪಾಡ್ಕೋಬೇಕು ಅನ್ನೋ ಹುಚ್ಚಿದೆ. ಐ ಹೋಪ್ ಹುಷಾರಾಗ್ತೇವೆ. ಹಾಗೇ ಆಗುತ್ತೆ. ಅದನ್ನು ನಾವು ಎಲ್ಲ ಕಡೆ ಕೇಳಿ, ನಾನು ಸುಮಾರು ಕಡೆ ವಿಚಾರಿಸಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಾಗ ಏನು ಅಂತಂದರೆ, ಏನು ಮರಗಳು ಸಾಯಲ್ಲ, ತುಂಬ ವೀಕ್ ಇರೋ ಮರಗಳು ಮತ್ತು ಈ ಥರ ಬೇರೆ ರೋಗಗಳು. ಇನ್ನೊಂದು ಡಿಸೀಸ್ ಇದೆ, ಇದು ರಸಸೋರ ಮರ ಅಂತಂದರೆ ಅದು ಅಣಬೆ ರೋಗ ಅಂತಾರೆ. ಅದೊಂದು ರೋಗ ಬಂದು ಅದ್ರ ಜೊತೆಗೆ ಇದು ಬಂತು ಅಂದರೆ ಕಷ್ಟ ಆಗುತ್ತೆ. ಇದೊಂಥರ ಪ್ಯಾಂಡಮಿಕ್, ಕೋವಿಡ್ ಟೈಪು. ಮನುಷ್ಯರಿಗೆ ಹೆಂಗೆ ಕೋವಿಡ್ ಬಂತು ಹಂಗೆ ಈ ತೆಂಗಿನ ಮರಗಳಿಗೆ ಈ ಡಿಸೀಸ್ ಬಂದಂಗಿದೆ. ಆಲ್ಮೋಸ್ಟ್ ದಯವಿಟ್ಟು ನಾನೇನು ಹೇಳೋದು ಅಂತಂದರೆ, ಈ ಥರ ಶುರುಲೇ ಗೊತ್ತಾಗುತ್ತೆ. ಸ್ವಲ್ಪ ಕೆಂಚಾಗಿ ಗರಿ ಮಂಕಾಗ್ತಾ ಬರ್ತವೆ. ಅಲ್ಲಿ ನಿಮ್ಗೆ ನೋಡ್ಬೋದು, ಅಲ್ಲಿ ಕಾಣಕ್ಕೆ ಆ ಕಡೆ ಕೆಳಗಡೆ ಇದೆ, ಫುಲ್ ಹೈಲೈಟಾಗಿ ಫುಲ್ ಒಣಗಿರೋ ಥರ ಕಾಣುತ್ತೆ. ಅಂಥ ಗರಿಗಳನ್ನ ನೋಡಿ ಕೆಳಗಡೆ ಚಿಕ್ಕ ಸಸಿ ಇದ್ದರೆ ಸ್ಪ್ರೇ ಮಾಡ್ಬೋದಂತೆ. ಇಲ್ಲ ಅಂತಂದರೆ ಮೇಲ್ಗಡೆ ಗರಿಗಳು ಜಾಸ್ತಿ ಇದ್ದವು ಅಂತಂದರೆ ಕಡಿಸ್ಬಿಟ್ಟು ಕೆಳಗಡೆ ಅಲ್ಲಿ ಬಿಡಬೇಡಿ, ತೊಗೊಂಡೋಗಿ ಇಲ್ಲ ಕೆಳಗೆ ಬಿಟ್ಟರೆ ರೋಟ್ ಹೊಡೆದ್ಬಿಡಿ, ಇಲ್ಲ ನೀರು ಕಟ್ಬಿಡಿ, ಇಲ್ಲ ಅಂದರೆ ಸುಟ್ಟಾಕ್ಲೇಬೇಕಾಗುತ್ತೆ. ಇಲ್ಲ ಅಂದರೆ ನೋಡಿ ಹಿಂಗೆ ಅಷ್ಟು ಗರಿಗಳನ್ನ ತೊಗೊಂಡೋಗಿ ಸುಡೋ ಅಷ್ಟೊತ್ತಿಗೆ ಹೊಟ್ಟೆ ಉರಿದೋಯ್ತು. ಏನಾಗಲ್ಲ, ಹುಷಾರಾಗ್ತವೆ ಪಕ್ಕ, ನಮಗಂತೂ ಗೊತ್ತು. ಒಂದು ಟ್ಯಾಕ್ಟ್ರಿ ಬೇರೆ ಆಫ್ ಆಗೋಯ್ತು, ಅದನ್ನು ಅಲ್ಲೇ ನಿಲ್ಲಿಸ್ಬಿಟ್ಟು ಈ ಟ್ಯಾಕ್ಟ್ರಿಲಿ ಹೊಡಿತಾ ಇದ್ದೀವಿ. ಈ ಕಡೆ 2 ಮಡಿದೆಲ್ಲ ಫುಲ್ಲು ಮುಗಿಸಿದ್ದೀವಿ. ಅದು ಮುಗ್ದಾಗಿದ ತಕ್ಷಣವೇ ತೊಗೊಂಬಂದು ಕೆರೆ ಒಳಗೆ ಮತ್ತೆ ಇಷ್ಟು ಅಲೆ ಆಯಿತು. ಆಗಲೇ ಒಂದು 10 ಲೋಡ್ ತೊಗೊಂಬಂದು ಸುರಿದಿದ್ದೀವಿ. ಇದು ಟ್ಯಾಕ್ಟ್ರಿ ನಾವು ತೊಗೊಂಡು ಒಂದು 4 ವರ್ಷ ಆಯಿತು. ಸ್ವರಾಜ್ ಜಾವಾ 350 ಇದು. ಚೆನ್ನಾಗಿದೆ ಮಿನಿ ಟ್ಯಾಕ್ಟ್ರಿ. ನಮ್ಮ ಅಡಿಕೆ ತೋಟ ಇದೆ, ಅಡಿಕೆ ತೋಟ ಉಳೋಕ್ಕೆ ಅಂತೇಳಿ ತೊಗೊಂಡು ಅದ್ರ ಜೊತೆ ಕಾಯಿ ಸಾಕು, ಆರಾಮಾಗಿ ಒಂದು 4 ಎಕರೆ 5 ಎಕರೆ ವ್ಯವಸಾಯ ಮಾಡೋರಿಗೆ ಸಿಂಪಲ್ಲಾಗಿ ಆರಾಮಾಗಿ ಎಲ್ಲ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೋಬೋದು. ಟ್ಯಾಕ್ಟ್ರಿ ಇದೆ, ಇದೊಂದಿದೆ. ಇದು ಹೈಡ್ರಾಲಿಕ್ ಇಳಿಯಲ್ಲ, ಒಂದೊಂದು ಸರಿ ಜಾಮ್ ಆಗುತ್ತೆ. ಆಗ ಚಕ್ ಅಂತ ಡಿಸ್ಕ್ ಬ್ರೇಕ್ ಹೊಡೆದ್ರೆ ಹೈಡ್ರಾಲಿಕ್ಕು ಆಯಿಲು ಸ್ವಲ್ಪ ಬೇಗ ಡಿಕ್ರೀಸ್ ಆಗಿ ಇಳಿಯುತ್ತೆ. ಈ ಐಡಿಯಾ ಯಾರಿಗಾರು ಗೊತ್ತಿತ್ತು ಅಂತಾದರೆ ಇನ್ನೂ ಬೇರೆ ಐಡಿಯಾ ಮಾಡ್ಬೋದು. ಹಂಗೆ ಮಾಡಿದ್ರೆ ಸರಿನಾ ತಪ್ಪಾ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಈಗ ಇಳಿದ್ಬಿಡ್ತು ಟಕ್ ಅಂತ. ಮತ್ತು ಇನ್ನೊಂದು ಟ್ರಿಪ್ಪು ಲೋಡಿಂಗ್ ಶುರು. ನಾನು ಟ್ಯಾಕ್ಟ್ರಿ ತೊಗೊಂಡು ನಿಲ್ಲಿಸ್ಬಿಟ್ಟು ಕ್ಯಾಮ್ರಾ ಸೆಟಪ್ ಮಾಡಿಬಿಟ್ಟು, ಇದು ಹೆಂಗೆ ಅಂತಂದರೆ ಸುಮ್ಮನೆ ಒಂದು ಕ್ಲಿಪ್ ಇರಲಿ, ನಾವು ಕೆಲಸ ಮಾಡ್ತೀವಿ. ಎಲ್ಲ ಸುಮಾರು ಜನ ಅನ್ಕೊಂಬಿಟ್ಟವ್ರೆ ನಾವು ತುಂಬ ಸೋಂಬೇರಿಗಳು, ಕೆಲಸ ಮಾಡಲ್ಲ ಅಂತ. ಈ ಕ್ಲಿಪ್ ಮುಖಾಂತರ ನಮಗೂ ಕೆಲಸ ಬರುತ್ತೆ, ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಗೊತ್ತಿಲ್ಲದೆ ಇರೋರು ಗೊತ್ತಾಗಲಿ ಅಂತ. ಆ ಥರ ಸೀನೇನಿಲ್ಲ. ನಮಗೂ ಮೋಟಿವೇಶನ್, ಇನ್ ಕೇಸ್ ನಾವೇ ಮುಂದೆ ಏನಾದರೂ ಕೆಲಸ ಹಿಂಗೆ ಮಾಡ್ತಿದ್ದೋ ಅಂತ ಇರಲಿ, ಒಂದು ಸವಿ ನೆನಪು. ಇದು ಯೂಟ್ಯೂಬು ಅಂತಂದರೆ ಏನು ಕಾನ್ಸೆಪ್ಟು ನನ್ನ ತಲೆಯಲ್ಲಿ ಇರೋದೇನು ಅಂತಂದರೆ, ನಾನು ಲಾಸ್ಟ್ ವೀಡಿಯೋಗಳಲ್ಲೂ ಹೇಳಿದ್ದೀನಿ. ಮೇಯ್ನ್ ಏನು ಅಂತಂದರೆ, ನಾನು ಏನು ಮಾಡ್ತಿದ್ದೆ, ಹೆಂಗಿದ್ದೆ, ಏನು ಸಮ್ಟೈಮ್ಸ್ ಟೈಮ್ ಚೇಂಜ್ ಆಗುತ್ತೆ. ಆಗ ಈ ಕ್ಲಿಪ್ಗಳು ನೋಡಿ ನನ್ನ ಮೇಲೆ ಆಗಿರೋ ಡಿಸಪಾಯಿಂಟೆಡ್ ಥಿಂಗ್ಸೋ ಇಲ್ಲ ಮೋಟಿವೇಶನ್ಸೋ ಏನಾದರೂ ಒಂದು ಸಿಗುತ್ತೆ. ಮತ್ತು ಏನು ತಪ್ಪಾಗಿದೆ, ಏನು ಇರ್ಬೋದು, ಒಂದು ಬುಕ್ ಬರೀತಿದ್ರು ಅಂತಾರಲ್ಲ, ಹಂಗೆ ಇದು ಬುಕ್ಕು ಬರೆಯೋದು ಅಂತೇನಿಲ್ಲ. ಸ್ವಲ್ಪ ಇರೋ ಅಪ್ಗ್ರೇಡೆಡ್ ಥಿಂಗ್ಸು ಯೂಟ್ಯೂಬ್ ಅನ್ನೋ ಒಂದು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ರೆ
ಲೈಫ್ ಟೈಮ್ ಆಗಿರುತ್ತೆ. ಬಟ್ ಅಕೌಂಟ್ನ ಮೇಂಟೈನ್ ಮಾಡಬೇಕು. ಅಕೌಂಟ್ದು ಸಬ್ಸ್ಕ್ರೈಬೇಷನ್ನು ಚೆನ್ನಾಗಿ ಆಗ್ತಾ ಇದೆ, ಲೈಕ್ಸು ಕಮೆಂಟ್ಸ್ಗಳು ಬರ್ತಾ ಇದೆ. ಹೀಗೆ ನಿಮ್ಮ ಸಪೋರ್ಟು ಇರಲಿ, ನಮ್ಮ ಕೆಲಸಕ್ಕೆ ನಿಮ್ಮ ಸ್ಫೂರ್ತಿ ಇರಲಿ. ಚಿಯರ್ ಅಪ್ ಮಾಡಿ, ಕರೆಕ್ಟಾಗಿ ತಿಳಿಸಿ, ಏನಿದ್ರೂ ದಯವಿಟ್ಟು ತಿಳಿಸಿ. ನಿಮ್ಮ ಪ್ರೀತಿಯ ಸಂಚಾರಿ. ನನ್ನ ಸಂಚಾರದ ಜೊತೆಗೆ ನೀವು ಇರಿ. ಹೆಂಗೆ ಡೈಲಾಗು ಡೈಲಾಗ್ ಹೊಡಿಬೇಕು, ಕೆಲಸನೂ ಮಾಡಬೇಕು. ಬನ್ನಿ. ಇದು ನೈಟು ಮತ್ತೆ ಹೇಳಿದ್ನಲ್ಲ, ಜೇನು ಬೆಂಕಿ ಹಚ್ಬಿಟ್ಟು ಜವಳಿ ತಗೊಂಡು, ಅದೇ ಕಾಯಿ ಕೀಳೋರೆ ಬಂದಿದ್ರು, ಅವರೇ ಜವಳಿ ಕಟ್ಬಿಟ್ಟು ಅವರೇ ಶೆಣದ್ರು. ಗೂಡು ಸಮೇತ ಬಿದ್ದೋಯ್ತು. ಕೆಲವು ಜೇನುಗಳು ಬೆಂಕಿಲಿ ಬಿದ್ದೋದು. ಅದಾದಮೇಲೆ ನೋಡಿ, ನೈಟು ಒಂದು 10:30 ಎಷ್ಟು ನೀಟಾಗಿ ಐಫೋನ್ ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತೆ ಅಂತಂದರೆ, ಒಳ್ಳೆ ನಾವು ನೋಡೋಕ್ಕೆ ಕತ್ಲೆ ಇದೆ ನಮ್ಮ ವ್ಯೂವಿಂದ, ನೇಕೆಡ್ ವ್ಯೂವಿಂದ, ಅಂದರೆ ಕಣ್ಣು ಡೈರೆಕ್ಟಾಗಿ ನೋಡಿದ್ರು. ಬಟ್ ಕ್ಯಾಮ್ರಾ ಸ್ವಲ್ಪ ಝೂಮ್ ಮಾಡಿಬಿಟ್ಟು ತೆಗೆದ್ರೆ ಇದು ಸೂರ್ಯ ಅಲ್ಲ, ಚಂದ್ರ. ಒಳ್ಳೆ ಸೂರ್ಯನ ರೇಂಜಿಗೆ ಇದಾಗ್ತಾ ಇದ್ದು. ಐಫೋನ್ದು ಕ್ಯಾಮ್ರಾದ ಮಾತ್ರ ಪ್ರೊಸೆಸಿಂಗ್ ಸೂಪರ್ ಆಗೈತೆ ನೋಡಿ. ಇದು ವೈಡ್ ಆ್ಯಂಗಲ್ಗೆ ಹಾಕೊಂಡ್ರೆ ಹಿಂಗೆ ಬರುತ್ತೆ. ಝೂಮ್ ಹಾಕಿದ್ರೆ ನೋಡಿ, ಈಗ ಮತ್ತೆ ಝೂಮ್ ಹಾಕ್ತೀನಿ. ಝೂಮ್ ಹಾಕಿದ್ರೆ ಮಾಮೂಲಿ ಫುಲ್ಲು ಬ್ರೈಟ್ ಆಗಿ ಬರುತ್ತೆ. ಇಷ್ಟು ಟೈಮ್ 11 ಗಂಟೆ ನೈಟು. ಎಷ್ಟು ಹೇಳಿ, PM ಇದು, ನಾಟ್ AM. ಇದು ನಾನು ವಿಡಿಯೋ ಕ್ಯಾಪ್ಚರಿಂಗ್ಗೆ ಬಳಸೋದು ಐಫೋನ್ 14+. ಇದು ಸಖತ್ತಾಗೈತೆ, ಮತ್ತು ಪ್ರೊಸೆಸಿಂಗ್ ಎಲ್ಲ ಚೆನ್ನಾಗೈತೆ ನೋಡಿ. ಹೆಂಗೆ ಕಾಣುತ್ತೆ, ಒಳ್ಳೆ ಊಟಿ ಕೊಡೆಕೆನಲ್ ಥರ ಮರಗಳೆಲ್ಲ. ಟೈಮ್ ಆಯಿತು, ನಾವು ಓಡೋಣ, ನಮಗೂ ಸುಸ್ತಾಯಿತು. ಹೋಗಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಇದು ಹುಳಗಳು ಕೊಡ್ತಾರಂತೆ, ಇಸ್ಕೊಂಡು ತೊಗೊಂಬರೋಣ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹುಳಗಳು ಕೊಡ್ತಾಯಿದ್ರು, ಹೋಗಿ ಕಲೆಕ್ಟ್ ಮಾಡಿಕೊಂಡು ನೋಡಿ, ಇದೇ ಆ ಹುಳಗಳು. ಇವು ಊಜಿ ಥರ, ಊಜಿ ಸೇರಿರೋದು ಒಂದು ಪ್ರಭೇದ. ಆರ್ತವೆ ಮತ್ತು ಕಚ್ತವೆ, ಕಚ್ಚಿದ್ರೆ ಗಂಧೆಗಳಾಗ್ತವೆ. ಇದು ಫಸ್ಟ್ ಟೈಮು ಬಿಡ್ತಾ ಇರೋದು ನಾನು ನಮ್ಮ ತೋಟಕ್ಕೆ. ಇದು ನನಗೆ ತಿಪ್ಟೂರಿಂದ ಕೃಷಿ ಇಲಾಖೆಯವರು ಬಂದು, ಸೈಂಟಿಸ್ಟ್ ಎಲ್ಲ ಬಂದೋಗಿದ್ರು. ತಿಪ್ಟೂರು ಕಡೆ ಇದ್ದಿದ್ದು ಡಿಸೀಸು ಮತ್ತು ಇದನ್ನೆಲ್ಲ ಪರಿಹಾರ ಕಂಡುಹಿಡ್ಕೊಂಡಿದ್ರು ಅವರು. ಸೊ ಅದನ್ನು ಅವರು ನನಗೆ ಮತ್ತು ನಮ್ಮ ಸುತ್ತಮುತ್ತ ತೋಟದವರಿಗೆ ಎಲ್ಲರಿಗೂ ಒಂದೊಂದು ಬಾಟ್ಲು ಕೊಟ್ಟಿದ್ದಾರೆ. ಒಂದು ಬಾಟ್ಲಲ್ಲಿ ಸುಮಾರು ಒಂದು 500 ಹುಳಗಳು ಇರ್ತವೆ. ಮತ್ತು ಅಲ್ಲಿ ನೋಡಿ, ಅದೇ ಅದ್ರದ್ದು ಮೊಟ್ಟೆಗಳು, ಅದೇ ಹುಳ, ಅಲ್ಲಿ ಮೊಟ್ಟೆಗಳು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದು. ಮತ್ತು ಇದು ಏನು ಅಂತಂದರೆ, ಈ ಹುಳಗಳು ಸೀದಾ ಅಂದರೆ ನೀವು ಯಾವ ಪೋಷನ್ ಹೆಂಗೆ ಇಟ್ಕೊಳ್ಳಿ, ಅದು ಅಪ್ಪರ್ ಅಂದರೆ ಮೇಲ್ಮುಖನಾಗೆ ಅವು ಚಲಿಸೋದು. ನಾನು ಉಲ್ಟಾ ಬಾಟ್ಲ್ ಹಿಡ್ಕೊಂಡ್ರೆ ಅವು ವಾಪಸ್ ಮೇಕೆ ಬರ್ತವೆ, ಹೊರಗಡೆ ಹೋಗಲ್ಲ. ಹಿಂಗೆ ಮರಕ್ಕೆ ಹಿಂಗೆ ಟಚ್ ಮಾಡಿ ಹಿಡ್ಕೊಂಡ್ರೆ ಅವು ಆರೋಗ್ತವೆ. ಮತ್ತು ಅಲ್ಲಿ ಮೇಲ್ಗಡೆ ಹೋಗಿ ಆ ಹುಳಗಳನ್ನ ಹುಡುಕಿ ಆ ಗೂಡೊಳಗೆ ನುಗ್ಗಿ, ಇವು ಇರುವೆ ಥರನೂ, ಮತ್ತು ಈ ಚಿಟ್ಟೆ ಥರ, ಮತ್ತು ಊಜಿ, ಇವು 3 ಊಜಿ ಅಂತಂದರೆ, ಈ ನಿಮಗೆ ಕಲ್ಲಂಗಡಿ, ಕುಂಬಳು ಬೆಳೆಯೋರಿಗೆ ಗೊತ್ತಿರುತ್ತೆ ಊಜಿ ಅಂತಂದರೆ. ಅದೇನು ಮಾಡುತ್ತೆ ಅಂತಂದರೆ, ಅದರದ್ದು ಇದೇ ಸಮಸ್ಯೆ. ಬಂದು ಕಲ್ಲಂಗಡಿಗೋ ಇಲ್ಲ ಕುಂಬಳಿಗೋ ತೂತ ಮಾಡಿ ಅದ್ರ ಮೊಟ್ಟೆ ಅದ್ರೊಳಗೆ ಇಟ್ಬಿಟ್ಟು ಹೊಂಟೋಗುತ್ತೆ. ಆ ವೆಟ್ನೆಸ್ ಅಲ್ಲಿ ಮರಿ ಆಗುತ್ತೆ. ಆ ಮರಿ ಏನು ಮಾಡುತ್ತೆ, ಆ ಕಲ್ಲಂಗಡಿ ಹಣ್ಣನ್ನೇ ನಾಶ ಮಾಡುತ್ತೆ. ಅದೇ ಥರ ಇದು ಹೋಗಿ, ಈ ಲಾರ್ವಾ ಹೋಗಿ, ಈ ಹುಳ ಹೋಗಿ ಆ ಲಾರ್ವಾದೊಳಗೆ ಕಚ್ಚಿ ಇದ್ರ ಮೊಟ್ಟೆಗಳನ್ನ ಇಟ್ಬಿಡುತ್ತೆ. ಈ ನೊಣಗಳು, ಇದು ನೊಣ ಮೇ ಬಿ ಅದೇ ರೀತಿ ಇದು ಜಾತಿಗೆ ಸೇರಿರೋದು. ಇದು ಹೆಂಗೆ ಅಂತಂದ್ರೆ, ನೊಣನು ಹಿಂಗೇನೆ. ಈಗ ಯಾವ್ದಾದ್ರು ನಾಯಿಗಳಿಗೆ ಇಲ್ಲ ಹಸುಗಳಿಗೆ ಗಾಯ ಆದ್ರೆ ಗ್ಯಾಂಗ್ರೀನ್ ಟೈಪ್ ಆಗುತ್ತೆ. ಆ ಗ್ಯಾಂಗ್ರೀನ್ ಅಂತಂದ್ರೇನು, ಹುಳ ಬೀಳೋದು. ಹುಳ ಬೀಳೋದು ಹೆಂಗೆ ಅಂತಂದ್ರೆ, ಈ ನೊಣಗಳು ಬಂದು ಆ ಗಾಯದೊಳಗಿರೋ ಮೀನ್ಸ್ ಅದು ಬ್ಯಾಕ್ಟೀರಿಯಾ, ಫಂಗಸ್ ಇಂದ ಅದ್ರ ಮೊಟ್ಟೆಗಳು ಬೇಗ ಮರಿ ಆಗ್ತವೆ ಅಂತೇಳಿ ಅದ್ರೊಳಗೆ ಇಡ್ತವೆ. ಅವು ಹುಳಗಳು ಆ ಸ್ಕಿನ್ನನ್ನೆಲ್ಲ ತಿನ್ಕೊಂಡು ಅವು ಲಾರ್ವಾ ಟೈಪ್ ಆ ಸ್ಟೇಜಿಗೆ ಬರ್ತಾವಲ್ಲ, ಅವಾಗ ಈ ತರ ಇದು ಹೋಗಿ ಆ ಡಿಸೀಸ್, ಆ ಹುಳಗಳನ್ನ ಇವು ತಿಂದು ಸಾಯಿಸ್ತವೆ. ಇವಳನ್ನ ಇವ್ರ ತಂದೆ ಹತ್ರ ಬಿಟ್ಟು ಬಂದು ನಂದು ನಿಂದು ಲೆಕ್ಕ ನೋಡೋಣ. ಎಲ್ಲಿವರೆಗೂ? ನನ್ ತಮ್ಮನ್ ಕತ್ತೊಳಗೆ ಮಚ್ಚಾಕೋವರೆಗೂ. ಅವತ್ ಅಣ್ಣನೂ ಹೋದ, ತಮ್ಮನೂ ಹೋದ, ಲೆಕ್ಕ ಆಮೇಲೆ ಈಗಲೇ ಬೇಕು. ನಾವೆಲ್ಲ ಪಾಪ ಮಾಡಿರವ್ರೆ, ಅದಕ್ಕೆ ಶಿಕ್ಷೆನೂ ಅನುಭವಿಸೋಣ. ಆದ್ರೆ ಇಲ್ಲಿ ನ್ಯಾಯ ಮಾಡಿ ತೀರ್ಪು ಕೊಡಕ್ ನಮಗೆ ಯಾರಿಗೂ ಅರ್ಹತೆ ಇಲ್ಲ. ಮತ್ತೆ ನನ್ನ ತಮ್ಮನ್ಗೆ ಶಿಕ್ಷೆ ಕೊಟ್ಟೆ? ತಮ್ಮಂಗೂ ನಾನೇ ಶಿಕ್ಷೆ ಕೊಡ್ಲಿಲ್ಲ. ಅವನಿಗೆ ತಾಯಿ ಬೆಲೆ ಏನು ಅಂತ ಗೊತ್ತಿರ್ಲಿಲ್ಲ, ಅದಕ್ಕೆ ಅವ್ನಿಗೆ ಇನ್ನೊಂದ್ ಜನ್ಮ ಎತ್ತಿ ಅದನ್ನ ತಿಳ್ಕೊಳಕ್ ಕಳಿಸ್ತೆ. ನಾನೇನ್ ತಪ್ಪು ಮಾಡಿಲ್ಲ. ನಿನ್ಗಾಗ ಅನ್ನಿಸ್ದೆ ಹೋದ್ರೆ ನಾನು ಇಲ್ಲೇ ಕಳ್ದಾಕು. ಅಲಗು ಮೂಳೆ ಕತ್ತರಿಸೋವರೆಗೂ ರೆಪ್ಪೆ ಕೂಡ ಆಡ್ಸಲ್ಲ. ನೋಡಿದ್ರ ಹೆಂಗಿದೆ ರೀಲು. ಈ ತರ ಹಂಗೆ ಶೂಟಿಂಗ್ಗಳು ಮಾಡ್ಕೊಂಡು
ಆ ಬೆಂಕಿ ಹಚ್ಚಿದ್ವಲ್ಲ ಸುಮ್ಮನೆ ಅದೇ ಒಂದು ಸೆಟಪ್ ಥರ ಆಯಿತು. KGF ಸಾಂಗ್ಗೆ ಮಾಡೋಕ್ಕೆ ಅಂತ ಹೋದು. ಆಮೇಲೆ ಈ ಥರ ಡೈಲಾಗ್ಗಳು ಮತ್ತು ಈ ಥರ ಇದೇನು ಮುಂಚೆನೇ ಪ್ಲ್ಯಾನಿಂಗ್ ಏನಿಲ್ಲ. ಹಚ್ಚಿದ್ವಲ್ಲ ಹಂಗೆ ಒಂದು ರೀಲ್ಸ್ಗಳು ನೋಡ್ತಾ ಇದ್ದು, ಅದ್ರಲ್ಲಿ ಸೆಲೆಕ್ಟೆಡ್ ಅಂತ ಹೇಳಿ ಇದನ್ನ ಹಿಂಗೆ ಸೆಲೆಕ್ಟ್ ಮಾಡಿ ಹಿಂಗೆಲ್ಲ ಬೆಂಕಿ ಹಚ್ಚಿ ಫುಲ್ಲು ಹೊಗೆ. ಬನ್ನಿ ನಿಮಗೆ ನಮ್ಮ ತೋಟದೊಳಗೆ ಎಷ್ಟು ಹೊಗೆ ಐತೆ ಅಂತ ತೋರಿಸ್ತೀನಿ. ಫುಲ್ ಹೊತ್ಕೊಂಡು ಉರಿತಾ ಐತೆ. ಒಂದ್ ಕಡೆ ಹಚ್ತೋ ಗಾಳಿ ಇದ್ದಿದ್ರಿಂದ ಬೆಂಕಿ ತುಂಬಾ ವೇಗವಾಗಿ ಅಲ್ಲಿದ್ದಿದ್ದು ಹಾಕಿದ ಅಷ್ಟು ಗರಿನೂ ಆವರಿಸ್ಕೊಂಡ್ಬಿಡ್ತು. ನಮ್ಮ ತೋಟದೊಳಗೆ ಹೊಗೆ ಅಂದ್ರೆ ಹೊಗೆ. ನಮ್ಮ ಹಸುಗಳು ಇಲ್ಲಿದ್ದು ಸೈಡ್ ಕಟ್ಬಿಡೋಣ ಅನ್ನೋ ಅಷ್ಟೊತ್ತಿಗೆ ಅವೇ ಬಂದ ಅಲ್ಲಿ ಸೈಡ್ ನಿಂತವ. ಬೆಂಕಿ ಹೊಗೆ ನೋಡಿ ಅವು ಬೈಕತ್ತಾವೆ, ಏನಿ ನನ್ನ ಮಕ್ಳು ಹಿಂಗ್ ಮಾಡ್ತಾವ್ರಲ್ಲ ಅಂತ. ಅವಕ್ಕೂ ಗೊತ್ತಾಯ್ತಾ ಇಲ್ಲ. ಇಲ್ಲಿ ನೋಡಿ ನಮ್ಮ ತೋಟದೊಳಗೆ ಏನ್ ಆಗೈತೆ ಅಂತ. ಇದು ಬೆಳಗಿನ ಜಾವ ಅಂತ ಅನ್ಕೋಬೇಡಿ. ಇದು ಸುಮಾರು ಮಧ್ಯಾಹ್ನ 3 ಗಂಟೆ ಸಂಜೆ. ಇಲ್ಲಿ ನೋಡಿ ಹೆಂಗೆ ಬೆಳಗಿನ ಜಾವ ಈ ಚಳಿಗಾಲದಲ್ಲಿ ಪೊರೆ ಬೀಳಲ್ವಾ ಆ ಥರ ಬೀಳ್ತಾ ಐತೆ. ಹೆಂಗಿತ್ತು ಅಂತಂದರೆ ಈ ಗ್ಯಾಪಲ್ಲಿ ಯಾವುದಕ್ಕಾದ್ರೂ ರೀಲ್ಸ್ಗೆ ಮಾಡ್ಕೊಂಬಿಡೋಣ ಅಂತ ಹೋದ್ರೆ ಹೊಗೆಗೆ ಕಣ್ಣು ಉರಿ ಹತ್ಕೊಂಡ್ಬಿಡ್ತು. ಸೈಡ್ಗೆ ಓಡ ಬಂದ್ಬಿಟ್ಟು ಅದನ್ನು ನಾವೇನು ಮಾಡ್ಕೊಂಬಿಡೋದು, ಆ ಕನ್ನಡಕ ಹಾಕೊಂಡಿರೋದು ಅದಕ್ಕೆ ಕಣ್ಣು ಮುಚ್ಕೊಂಡ್ಬಿಡ್ತೀನಲ್ಲ, ಗೊತ್ತಾಗ್ಬಿಡುತ್ತಲ್ಲ. ಗೊತ್ತಾಗಬಾರ್ದು ಅಂದ್ಬಿಟ್ಟು ಹಿಂಗೆ ಸುಮ್ಮನೆ ಕನ್ನಡಕ ಕಣ್ಣೆಲ್ಲ ಕೆಂಪಾಗಿ ನೀರು ಹರಿತಾವೆ, ಕನ್ನಡಕ ಹಾಕೊಂಡು ಶೋಕಿ ಕೊಡ್ತಾಯಿದ್ದೀನಿ. ಹಿಂಗೆ ನಮ್ಮ ಹುಚ್ಚಾಟ. ಬಟ್ ಏನು ಈ ಸ್ಕ್ರೀನ್ ಮೇಲೆ ಏನು ಒಳಗಿದೆ, ಹೊರಗೆ ಏನು ನಡೀತಾ ಇದೆ ಅಂತ ಗೊತ್ತಾಗಲ್ಲ. ನೋಡಿ ಹಿಂಗೈತೆ. ಇದನ್ನ ನಾವು ಸುಮ್ಮನೆ ಇದನ್ನೇ ಯಾವ್ದಾದ್ರು ನಾವು ಇಂಥ ಜಾಗಕ್ಕೆ ಹೋಗಿದ್ದು ಅಂತ ಮರ್ಜ್ ಮಾಡ್ಬೋದು. ಈಗೇನು ಸೋಷಿಯಲ್ ಮೀಡಿಯಾ ಎಲ್ಲ ಆ್ಯಕ್ಟಿವ್ನೆಸ್ಸು. ಬೆಂಕಿ ಹತ್ತಿ ಉರಿತಾ ಇದೆ, ತೋಟದೊಳಗೆ ಹೋಗಿ ತುಂಬ ಹರಿತಾ ಇದೆ. ಜೇನುಗಳು ಎದ್ದೋಗಿರ್ತಾವೋ ಹೆಂಗೋ ಗೊತ್ತಿಲ್ಲ, ಹಚ್ಚಿದೀವಿ ಚೆನ್ನಾಗಿ ಉರಿತಾ ಐತೆ ಮಾತ್ರ. ಇದು ಹೊಗೆ ಸುಮಾರು 1 ಕಿಲೋಮೀಟ್ರ್ ಗಂಟನೂ ಪೂರ್ತಿ ಮನೆ ಹಂಗೆ ಇದೇ ರೂಟಲ್ಲಿ ಫುಲ್ಲು ಗಾಳಿ ಬೀಸ್ತಾ ಇರೋದ್ರಿಂದ ಊರೊಳಗಡೆನೆ ಹೋಗ್ಬಿಟ್ಟೈತೆ ಹೊಗೆ. ಅಲ್ಲಿಂದ ಫೋನ್ ಮಾಡವ್ರೆ, ಏನಪ್ಪ ನಿಮ್ಮ ತೋಟದ ಹೊಗೆ ಎಲ್ಲ ಅಷ್ಟೊಂದು ಬೆಂಕಿ ಅಷ್ಟೊಂದು ಇದು ಅಂತ. ಆಮೇಲೆ ನಾವು ಹೇಳ್ದೋ ಹಂಗೆ ನಾವೇ ಹಚ್ಚಿದ್ದೀವಿ ಅಂತ. ಫೈರ್ ಡಿಪಾರ್ಟ್ಮೆಂಟ್ಗೆಲ್ಲ ಫೋನ್ ಮಾಡೋಕ್ಕೆ ಹೋಗ್ಬಿಟ್ಟಿದ್ರಂತೆ. ಆಮೇಲೆ ಫೋನ್ ಮಾಡಿ ಹೇಳಿದ್ರು ನಮಗೆ. ನಾವು ಹೇಳ್ದೋ ಬೆಂಕಿ ಹಚ್ಚಿದ್ದೀವಿ, ಏನು ಸಮಸ್ಯೆ ಇಲ್ಲ ಅಂತ. ನಮ್ಗೀಗ ಈ ಬೆಂಕಿ ದಾಟಿ ಆ ಕಡೆ ಜಾಗ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಅಲ್ಲೇ ಬೆಂಕಿ ಹಚ್ಚಿರೋದು. ಬೆಂಕಿ ಏನು ಅಂತಂದರೆ ಒಂದು ಗುಂಡಿ ಒಳಗೆ ಹಚ್ಚಿದ್ದೀವಿ, ಆ ಗುಂಡಿ ಬಿಟ್ಟು ಹೊರಗಡೆನೂ ಹೋಗಲ್ಲ ನಾವು. ಬೆಂಕಿ ಒಳಗೆ ಪರದಾಟ, ಹೊರಗೆ ಬಂದ ಉಜೂಟಾಟ. ಏನು ದಾಗ ನಿನ್ನೆ ಎಲ್ಲ ರೀಲ್ಸು ಮೇಕಿಂಗ್ ಮುಗೀತು. ಅದಾದಮೇಲೆ ಇವತ್ತು ಬೆಳಗ್ಗೆ ಮತ್ತೆ ಕೃಷಿ ಇಲಾಖೆಯಿಂದ ಬಂದಿದ್ದರು. ಅವರು ಕಂಪ್ಲೀಟ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನು ಡೀಟೇಲ್ ಇದೆ ಮೈಕ್ ಥ್ರೂ, ಅವ್ರ ಕಡೆ ಮೈಕ್ ಥ್ರೂ ಇಂದನೇ ಬರುತ್ತೆ. ಓವರ್ ಟು ಅವ್ರ ಕೈಲಿ ಹ್ಯಾಂಡ್ ಓವರ್ ಮಾಡ್ತೀನಿ. ನೋಡಿ ತುಂಬ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಸರ್. ತುಂಬ ಖುಷಿ ಆಯಿತು. ಇವರು ಇಷ್ಟೊಂದು ಕಾಳಜಿ ವಹಿಸಿ ಮತ್ತು ಈ ರೋಗನ ತಡೆಗಟ್ಟಕ್ಕೆ ಇಷ್ಟೊಂದು ನಮ್ಮ ಇದರಲ್ಲೂ ಹಿಂಗೆ ಸಮಸ್ಯೆಗಳು ಎಲ್ಲ ಇದ್ದಾವೆ ಅಂತ ಬಂದು ಅವರೇ ಹುಡುಕಿ ಅವರೇ ಫ್ರೀಯಾಗಿ ಹುಳಗಳನ್ನ ಹಂಚ್ತಾ ಇದ್ದಾರೆ. ದಯವಿಟ್ಟು ರೈತರು ಇದನ್ನು ಬಳಸ್ಕೊಂಡು. ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿನ ದಿವಸ ಯಡಿಯೂರು, ಕುಣಿಗಲ್ ತಾಲೂಕಿನ ಯಡಿಯೂರು ಗ್ರಾಮದ ಹೊಸೂರು ಗ್ರಾಮದ ಹೊಸಳ್ಳಿ ಗ್ರಾಮದ ಸ್ವಾಮಿಯವ್ರ ತೋಟದಲ್ಲಿದ್ದೀವಿ. ಸೊ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಕಪ್ಪು ತಲೆ ಹುಳು ಏನಿದೆ ತೆಂಗಿನಲ್ಲಿ ಅದರ ಹಾವಳಿಯನ್ನು ಜಾಸ್ತಿ ಮಾಡಿ ಕಳೆದ 3 ತಿಂಗಳಿಂದ ಇಲ್ಲಿ ಸಾಕಷ್ಟು ತೋಟಗಳಿಗೆ, ತೆಂಗಿನ ತೋಟಗಳಿಗೆ ಇದು ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗಿ ಈ ಗರಿಗಳೆಲ್ಲ ಒಣಗಿ ಹೋದ ಹಾಗೆ ಇದು ಇಡೀ ಗಿಡವೇ ಒಣಗೋದ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಒಣಗೋಗಿದೆ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ನಾವಿದ್ದೀವಿ. ಇವತ್ತಿನ ದಿವಸ ನನ್ನ ಜೊತೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಿದ್ದಾರೆ, ತಿಪ್ಟೂರು ಕೃಷಿ ವಿಜ್ಞಾನ ಕೇಂದ್ರದ ಎಲ್ಲ ವಿಜ್ಞಾನಿಗಳಿದ್ದಾರೆ, ಮತ್ತು ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಿದ್ದಾರೆ, ಅದೇ ರೀತಿ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಿದ್ದಾರೆ, ಮತ್ತು ಎಲ್ಲ ನಮ್ಮ ರೈತ ಬಾಂಧವರು ಇದ್ದೀರಿ. ಸೊ ಇದು ಸಾಮಾನ್ಯವಾಗಿ ಈ ಒಂದು ಕಪ್ಪು ತಲೆ ಹುಳು ಅನ್ನೋದೇನಿದೆ, ಇದು ಈ ತೆಂಗಿನ ಗರಿಗಳಿಗೆ ಬರುವಂಥ ಒಂದು ಕೀಟ. ಸೊ ಇಲ್ಲಿ ಈ ಒಂದು ಭಾಗದಲ್ಲಿ ದೊಡ್ಡ ಕೆರೆ ಇದೆ. ಆ ಕೆರೆಯಲ್ಲಿ ಇದು ಜಾಸ್ತಿ ಉತ್ಪತ್ತಿಯಾಗಿ ಈ ಹುಳಗಳು ತದನಂತರದಲ್ಲಿ ಈ ತೆಂಗಿನ ಗರಿಗಳಿಗೆ ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು ಕಳೆದ ವರ್ಷ ಏನು ಹೆಚ್ಚಿನ ಉಷ್ಣಾಂಶ ಇತ್ತು, ಆ ಉಷ್ಣಾಂಶದಲ್ಲೂ ಸಹ ಇದು ವಂಶಾಭಿವೃದ್ಧಿ ಜಾಸ್ತಿಯಾಗಿದೆ. ಆ ಒಂದು ಸಮಯದಲ್ಲೇ ಇದು ಬಂದ ಒಂದು 15-20 ದಿನದ ಸಮಯದಲ್ಲೇ ಇದನ್ನು ಗುರುತಿಸಿಬಿಟ್ಟು ಇದಕ್ಕೆ ನಾವು ಈ ಒಂದು ಏನು ಕ್ರಮಗಳನ್ನು ತೆಗೆದುಕೊಡಬೇಕು ಆ ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಇದು ಇಷ್ಟೊತ್ತಿಗೆ ಕಂಟ್ರೋಲಿಗೆ ಬರೋದು. ಆದರೆ ಆಗ ಒಂದು ಸ್ವಲ್ಪ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಇದು ಜಾಸ್ತಿ ಆಗಿದೆ.
ಬಟ್ ತದನಂತರದಲ್ಲಿ ಮಳೆ ಜಾಸ್ತಿ ಬಂದಂಗೆ ಈ ಒಂದು ವಂಶಾಭಿವೃದ್ಧಿ ಕಡಿಮೆಯಾಗಿ ಮಳೆ ಮತ್ತೆ ಮರಗಳು ಮೊದಲಿನ ಸ್ಥಿತಿಗೆ ಬರುತ್ತೆ. ಇದು ಮರ ಏನು ಒಣಗೋಗೋದಿಲ್ಲ ಪೂರ್ತಿ, ಆದರೆ ಒಣಗಿದ ಒಂದು ಸ್ಥಿತಿನಲ್ಲಿ ಕಾಣುತ್ತಿದ್ದು. ಬಟ್ ಮರ ಒಣಗೋಗೋದಿಲ್ಲ, ಮತ್ತೆ ಉಳ್ಕೊಳುತ್ತೆ. ಬಟ್ ಒಂದು 3-4 ತಿಂಗಳಲ್ಲಿ ಇದು ಮತ್ತೆ ಮೊದಲಿನ ಸ್ಥಿತಿಗೆ ಬರುತ್ತೆ. ನಾವು ಅಷ್ಟರೊಳಗಡೆ ಇದನ್ನು ನಾವು ಮತ್ತೆ ನಿರ್ಲಕ್ಷ್ಯ ಮಾಡಬಾರ್ದು. ಇದಕ್ಕೆ ಏನೆಲ್ಲ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ನಾವು ಕೊಡಬೇಕಾಗುತ್ತೆ. ಸೊ ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಕೀರ್ತಿಶಂಕರ್ ಇದ್ದಾರೆ. ಅವರು ನಿಮಗೆ ಹೇಳ್ತಾರೆ ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸ್ತಾರೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇದು ಕೀಟದ ಲಕ್ಷಣಗಳು ಮೊದಲು ಯಾವ ಥರ ಇರುತ್ತೆ ಅಂತಂದರೆ, ಹುಳ ಬರುತ್ತಿತ್ತು, ಲಾರ್ವಾ ಅಂತ ಹೇಳ್ತೀವಿ, ಅದು ಹುಳ ಇರುತ್ತೆ. ಗರಿಯ ಕೆಳಭಾಗದಲ್ಲಿ ಇರುತ್ತೆ ಹುಳ, ನಿಮಗೆ ಮರ ಎತ್ತರದಲ್ಲಿರೋದ್ರಿಂದ ಕಾಣಿಸಲ್ಲ. ಅದೇನು ಮಾಡುತ್ತೆ, ಹಸಿರು ಭಾಗಗಳನ್ನ ಕೆರೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೆರೆದು ಏನು ಮಾಡುತ್ತೆ, ಆಹಾರ ಉತ್ಪಾದನೆ ಮಾಡ್ತೀವಲ್ಲ, ಏನು ಫೋಟೋಸಿಂಥಸಿಸ್ ಅಂತ ಹೇಳ್ತೀವಲ್ಲ, ಅದನ್ನು ನಾಶ ಮಾಡುತ್ತೆ. ಆಹಾರ ಉತ್ಪಾದನೆ ಮಾಡೋದು ಸ್ಟಾಪ್ ಆದ ತಕ್ಷಣವೇ ಗರಿಗಳೆಲ್ಲ ಏನಾಗುತ್ತೆ, ಒಣಗ್ದಂಗೆ ಕಾಣಿಸುತ್ತೆ. ಕೆಳಗಡೆಯಿಂದ ಗರಿಗಳೆಲ್ಲ ಒಣಗಿರುತ್ತೆ. ಟಾಪಲ್ಲಿ ಅಂದರೆ ಸುಳಿನಲ್ಲಿ 2-3 ಗರಿ ಮಾತ್ರ ಹಸಿರಾಗಿರುತ್ತೆ. ಸೊ ಫಸ್ಟು ಇದು ತೋಟದಲ್ಲಿ ಸುತ್ತ ಮರಗಳು 4-5 ಮರಗಳು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಗಾಳಿ ಬೀಸ್ದಂಗೆ ಎಲ್ಲ ನಿಮ್ಮ ಇಡೀ ತೋಟ, ಅಕ್ಕಪಕ್ಕದ ತೋಟ ಎಲ್ಲ ಇದು ಸ್ಪ್ರೆಡ್ ಆಗೋಕ್ಕೆ ಚಾನ್ಸ್ ಆಗುತ್ತೆ. ದೂರದಿಂದ ನೋಡಿದ್ರೆ ತೋಟ ಯಾರೋ ಬೆಂಕಿ ಹಾಕೋರೆ ಸುಟ್ಟಂಗಾಗೈತೆ ಅಂತ ಅನಿಸುತ್ತೆ. ಬಟ್ ಹತ್ರದಿಂದ ಬಂದು ನೋಡಿದ್ರೆ ಕೆಳಗಡೆ ಎಲೆಗಳು ಮಾತ್ರ ಒಣಗಿರ್ತವೆ, ಮೇಲ್ಗಡೆ ಎಲೆ 1-2-3 ಚೆನ್ನಾಗಿರುತ್ತೆ. ಸರಿನಾ? ಇದನ್ನು ಹತೋಟಿ ಮಾಡಲು ಯಾವ್ಯಾವ ಥರ ಕ್ರಮಗಳು ತಗೋಬೇಕಪ್ಪ ಅಂದರೆ, ಮೊದಲು ತೋಟ ನಮ್ಮದು ನೀಟಾಗಿರಬೇಕು, ಕಳೆಗಳು ಇರಬಾರ್ದು, ಉಳುಮೆ ಮಾಡ್ಕೊಂಡಿರಬೇಕು. ಮತ್ತು ಬುಡದಲ್ಲಿ ಯಾವುದೇ ಥರ ತೆಂಗಿನ ತ್ಯಾಜ್ಯಗಳು ಇರಬಾರ್ದು. ಯಾಕಂದರೆ ಅದರದ್ದು ಸಂತಾನೋತ್ಪತ್ತಿ ಮಾಡುವಂಥ ಜಾಗ. ಈಗ ಗರಿಗಳಿರ್ಬೋದು, ಮೊಟ್ಟೆಗಳಿರ್ಬೋದು, ಅದನ್ನೆಲ್ಲ ನೀವೇನು ಮಾಡ್ತೀರಿ, ಕಟ್ ಮಾಡಿ ಬುಡದ ಹತ್ರಲ್ಲೇ ಹಾಕೊಂಡಿದ್ರೆ ಅಲ್ಲಿ ಸಂತಾನೋತ್ಪತ್ತಿ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದು. ಎರಡನೇದು, ಪ್ರತಿ ಮರಕ್ಕೆ ಪೋಷಕಾಂಶಗಳು, ಅಗತ್ಯವಾದ ಪೋಷಕಾಂಶಗಳು ಕೊಟ್ಟರೆ ಕೀಟ ಮತ್ತು ರೋಗ ಬಾಧೆ ಆದ್ರೂ ಕೂಡ ತಡ್ಕೊಳ್ಳುವಂಥ ಶಕ್ತಿ ಇರುತ್ತೆ. ಒಂದು ಮರಕ್ಕೆ ಸುಮಾರು ಒಂದು 1/2 kg ಸಾರಜನಕ, 1/2 kg ರಂಜಕ, 1 kg ಪೊಟ್ಯಾಶ್ ಅಂತ ಹೇಳ್ತೀವಿ. ಪ್ಲಸ್ 5 kg ಬೇವಿನ ಹಿಂಡಿ, ಒಂದು 25-30 kg ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕಳ್ತಿರ್ಬೇಕು. ಆ ಥರ ಮರ 50 ಗ್ರಾಮ್ ಬೋರಾನ್ ಮತ್ತು ಜಿಂಕ್ನ ಹಿಂಗಾರಿಗೊಮ್ಮೆ ಮುಂಗಾರಿಗೊಮ್ಮೆ ಮರದ ಬುಡದಿಂದ ಒಂದು 5-6 ಅಡಿ ಸುತ್ತ ಒಂದು 1/2 ಅಡಿ ಟ್ರೆಂಚ್ ಓಪನ್ ಮಾಡಿ ಇಷ್ಟನ್ನು ಹಾಕಿ ಟ್ರೆಂಚ್ನ ಮುಚ್ಚಬೇಕು. ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಪೋಷಕಾಂಶಗಳು ಕೊಟ್ಟಂಗೆ ಆಗುತ್ತೆ. ಸಡನ್ನಾಗಿ ಯಾವುದಾದ್ರು ರೋಗ ಮತ್ತು ಕೀಟ ಬಾಧೆ ಕಾಣಿಸ್ಕೊಂಡ್ರೂ ಮರಕ್ಕೆ ತಡೆದುಕೊಳ್ಳುವಂಥ ಶಕ್ತಿ ಇರುತ್ತೆ. ಇದಾದಮೇಲೆ ನೆಕ್ಸ್ಟು ಈ ಕೀಟ ಬಾಧೆ ಏನಾದ್ರು ಕಂಡು ಬಂದರೆ ನಿಮಗೆ ಒಂದು ಪರಜೀವಿ ಇದೆ. ರಾಜ್ಯಾದ್ಯಂತ ಇದು ತೋಟಗಾರಿಕಾ ಇಲಾಖೆಯಲ್ಲಿ ಉಚಿತವಾಗಿ ಹಂಚ್ತಾರೆ. ಇದರ ಹೆಸರು ಗೋನಿಯೋಜಸ್ ಅಂತ, ಆಯಿತಾ? ಇದು ಈ ಥರ ಟೆಸ್ಟ್ ಟ್ಯೂಬಲ್ ಸಿಗುತ್ತೆ ನಿಮಗೆ. ಇದನ್ನು ಒಂದು ಮರಕ್ಕೆ ಏನು ಮಾಡಬೇಕು, 10-12 ಬಿಡಬೇಕು. ಈ ಪರಜೀವಿ ಏನು ಮಾಡುತ್ತೆ, ಪರಜೀವಿ ಅಂದರೆ ಹೆಸರಲ್ಲೇ ಇದೆ, ಇದು ಬದುಕೋಕ್ಕೋಸ್ಕರ ಇನ್ನೊಂದು ಹುಳನ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ತೆಂಗಿಗೆ ಯಾವುದೇ ಥರ ಹಾನಿಕಾರಕ ಇಲ್ಲ. ಇದೇನು ಮಾಡುತ್ತೆ ಅಂತಂದರೆ, ಮರದ ಹಿಂಗೆ ನೋಡ್ಕೊಳ್ಳಿ ಎಲ್ಲರೂ, ಈ ಥರ ಕಾಟನ್ ಪ್ಲಗ್ ಇರುತ್ತೆ, ಕಾಟನ್ ಪ್ಲಗ್ನ ಹುಷಾರಾಗಿ ತೆಗೆದು ಈ ಥರ ಹಿಂಗೆ ಹಿಡಿಬೇಕು. ಹಿಂಗೆ ಸ್ಲ್ಯಾಂಟಾಗಿ ಇಟ್ಟರೆ ಹುಳಗಳೆಲ್ಲ ಮರ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತವೆ. ಇಲ್ಲಿ ಹತ್ತಾ ಇದೆಯಲ್ಲ, ಈ ಥರ ಎಲ್ಲ ಮರಗಳು ಹತ್ತಕ್ಕೆ ಸ್ಟಾರ್ಟ್ ಮಾಡ್ತವೆ. ಒಂದು ಮರಕ್ಕೆ 10-12 ಹುಳುಗಳು ಹೋಗಬೇಕು. ಈ ಥರ ನೀವೇನು ಮಾಡಬೇಕು ಅಂದರೆ 2 ವಾರಕ್ಕೊಮ್ಮೆನಾರು ಈ ಥರ ಗೋನಿ ಯೋಜನೆ ಬಿಡ್ತಾ ಇರಬೇಕು. ಪ್ರತಿ ಒಂದು ಮರಕ್ಕೂ 4-5 ಬಾರಿ, ಅಂದರೆ 2-2.5 ತಿಂಗಳು ಬಿಡಬೇಕು. ಇದನ್ನು ಸಿಗುತ್ತೆ ಸರ್. ಚಿತ್ತೂರಲ್ಲಿ ಇದೆ ನಮ್ಮದು ಲ್ಯಾಬ್, ಕುಪ್ಪಿನಲ್ಲೂ ಇದೆ. ನಾವು ಅಲ್ಲಿಂದ ಅರಸೀಕೆರೆ ಬೇರೆ ಡಿಸ್ಟಿಕಲ್ಲಿ ಎಲ್ಲಿ ಲಭ್ಯ ಇದೆಯೋ ಅಲ್ಲೆಲ್ಲ ತರಬೇಕು. ಈ ಥರ 10-15 ಬಿಟ್ಟ ಮೇಲೆ ಏನಾಗುತ್ತೆ, ಈ ಹುಳು ಮರದ ಮೇಲ್ಗಡೆ ಹೋಗಿ ಏನಾಗುತ್ತೆ, ನಿಮ್ಮದು ಕಪ್ಪು ತಲೆ ಹುಳ ಏನಿದೆ ಅದ್ರ ಮೇಲೆ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೊಟ್ಟೆ ಇಟ್ಟು ಆ ಹುಳನ ಸಾಯಿಸುತ್ತೆ. ಈ ಹುಳು ಸಂತಾನೋತ್ಪತ್ತಿನ ಜಾಸ್ತಿ ಮಾಡುತ್ತೆ. ಸೊ ಹಿಂಗಾಗಿ ನೀವು ಹತೋಟಿ ಮಾಡ್ಬೋದು. ಇಲ್ಲ ನಿಮ್ಮಲ್ಲಿ ಔಷಧಿ ಹೊಡ್ಕೊಳ್ಳುವಂಥ ಸೌಕರ್ಯ ಇದೆ, ದೋಟಿ ಇದೆ, ಸ್ಪ್ರೇ ಮಾಡ್ಬೋದು ಅಂದರೆ ಕರೋಝೋನ್ ಅಂತ ಒಂದು ಕೆಮಿಕಲ್ ಬರುತ್ತೆ. ಅದನ್ನು 1 ml 1 ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ಅದನ್ನೇನು ಮಾಡಬೇಕು, ಒಂದು ಸಲ ಸ್ಪ್ರೇ ಮಾಡ್ಕೋಬೇಕು. 10 ಲೀಟ್ರ್ ನೀರಿಗೆ 1 ml. ಇಲ್ಲ 7.5 ml ಅಷ್ಟು ಬೇವಿನ ಎಣ್ಣೆ ಅದೇ ಸಮ ಪ್ರಮಾಣದಲ್ಲಿ ನೀರಿಗೆ ಮಿಕ್ಸ್ ಮಾಡಿ ಬೇರಿನ ಮುಖಾಂತರ ಕೂಡ ನೀವು ಉಪಚಾರ ಮಾಡ್ಬೋದು.
ಡ್ರೆಂಚ್ ಮಾಡ್ಬೋದು. ಇಲ್ಲ ಅಂದರೆ ಪೆನ್ಸಿಲ್ ಗಾತ್ರದ ಥಿಕ್ನೆಸ್ ಇರುವಂಥ ಒಂದು ಬೇರ್ನ ಆಯ್ಕೆ ಮಾಡ್ಕೊಂಡು, ಕೆಂಪು ಬಣ್ಣ ಇರಬೇಕು ಆ ಥರ ಬೇರ್ನ ಆಯ್ಕೆ ಮಾಡ್ಕೊಂಡು ಒಂದು ಸ್ಲ್ಯಾಂಟ್ ಕಟ್ ಹೊಡೆದು 7.5 ml ಬೇವಿನ ಎಣ್ಣೆ, 7.5 ml ನೀರು ಎರಡನ್ನೂ ಒಂದು ಕವರ್ನಲ್ಲಿ ಮಿಕ್ಸ್ ಮಾಡಿ ಬೇರಿನ ಮುಖಾಂತರ ಕೂಡ ಉಪಚರಿಸ್ಬೋದು. ಯಾಕಂದರೆ ತೆಂಗಿನ ಮರ ತುಂಬ ಎತ್ತರ ಇರೋದ್ರಿಂದ ರೈತರು ಸ್ಪ್ರೇ ಮಾಡ್ಕೊಳಕ್ಕಾಗಲ್ಲ ಅನ್ನೋರು ಈ ಪದ್ಧತಿನ ಬೇಕಾದ್ರೆ ನೀವು ಮಾಡ್ಕೋಬೋದು. ಇಷ್ಟೆಲ್ಲ ನೀವು ಸಮಗ್ರವಾಗಿ ಹತೋಟಿ ಮಾಡಿದ್ರೆ ತುಂಬ ಬಾಧೆಯಾಗಿರುವಂಥ ಮರಗಳು ಒಂದು 5 ರಿಂದ 6 ತಿಂಗಳಲ್ಲಿ ನಿಮಗೆ ರಿಕವರ್ ಆಗುತ್ತೆ. ಅಂದರೆ ತೋಟ ಕ್ಲೀನ್ ಆಗಿಡೋದೇ ಮೇನ್ ಇಂಪಾರ್ಟೆಂಟ್. ಇಲ್ಲ ಅಂದರೆ ಕಳೆಗೋಡಿದ್ರೆ ಇಲ್ಲ ಮಟ್ಟೆಗೋಡಿದ್ರೆ ಏನಾಗುತ್ತೆ, ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ. ನೀವು ಸ್ಪ್ರೇ ಮಾಡಿ ನಾವು ಗೋಣಿಯ ಜ್ಯೂಸ್ ಎಲ್ಲ ಬಿಡ್ತಾ ಇರೋನು ಅದು ಸಂತಾನೋತ್ಪತ್ತಿ ಆಗ್ತಾ ಇರುತ್ತೆ. ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ಮುಖ್ಯಸ್ಥರಾದ ಶ್ರೀಯುತ ಗೋವಿಂದೇಗೌಡರು ಮತ್ತು ಕೀರ್ತಿ ಶಂಕರ್ ಅವರು ನಾವು ಈ ಥರ ಪ್ರಾಬ್ಲಮ್ ಆಗಿದೆ, ಈ ಥರ ಯಡಿಯೂರು ಹೋಬಳಿಯ ಹೊಸಳ್ಳಿ ಗ್ರಾಮದಲ್ಲಿ ಈ ಥರ ಕಪ್ಪು ತಲೆ ಹುಳಿನ ಬಾಧೆ ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಅವರು ನಮ್ಮ ಕರೆಗೆ ಹೋಗೊಟ್ಟು ಅವರು ಬಂದಿದ್ದಾರೆ. ನಿಮ್ಮ ತೋಟಗಳಲ್ಲೆಲ್ಲ ಆಲ್ರೆಡಿ ಅವರು ಭೇಟಿ ಮಾಡಿ ಏನೇನು ಸೂಕ್ತ ಕ್ರಮಗಳು ಏನೇನು ಕೈಗೊಳ್ಳಬೇಕು ಅಂತ ತಮಗೆಲ್ಲ ತಿಳಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಗೋನಿಯೋಸಸ್ ನಾವು ಉತ್ಪತ್ತಿ ಮಾಡುವಂತಹ ಲ್ಯಾಬ್ಗಳು ಎಲ್ಲ ಮತ್ತು ತಿಪ್ಟೂರಲ್ಲಿ ಮತ್ತು ಗುಬ್ಬಿಯಲ್ಲೂ ಇದೆ. ಅದೇ ರೀತಿ ಇದನ್ನು ನಿಮ್ಗೆ ಎಷ್ಟು ಬೇಕಾದರೂ ಯಾವ ರೈತರು ಬಂದು ನಮ್ಮ ಸಂಪರ್ಕದಲ್ಲಿದ್ದಾಗ ನಾವು ಲ್ಯಾಬಲ್ಲಿ ಎಷ್ಟು ಅವೈಲಬಿಲಿಟಿ ಇದೆಯೋ ಆ ಟ್ಯೂಬ್ಸ್ನ ಅದನ್ನು ಗೋನಿಯೋಸಸ್ ಟ್ಯೂಬ್ಸ್ನ ನಿಮಗೆ ಇದನ್ನು ಸಪ್ಲೈ ಮಾಡ್ತೀವಿ ಅಂತ ನಾನು ಹೇಳ್ತೀನಿ, ಈ ಮೂಲಕ ತಮಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅದೇ ರೀತಿ ಅವ್ರು ಏನೇನು KVKನವರು ಕೃಷಿ ವಿಜ್ಞಾನಿಗಳು ತಮಗೆಲ್ಲ ಏನೇನು ಕ್ರಮ ಕೈಗೊಳ್ಳಬೇಕಂದ್ರೆ ದಯವಿಟ್ಟು ನೀವೆಲ್ಲ ರೈತರು ಒಗ್ಗೂಡಿ ಎಲ್ಲ ಕ್ರಮಗಳನ್ನು ಕೈಗೊಂಡ್ರೆ ಇಡೀ ನಮ್ಮ ತಾಲೂಕಿನಲ್ಲೇ ಇದನ್ನು ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಅಂತೇಳಿ ಕಪ್ಪು ತಲೆ ಹುಳುವಿನ ಬಾಧೆಯನ್ನು ನಾವು ಹೋಗಲಾಡಿಸ್ಬೋದು. ತಾವೆಲ್ಲ ಒಗ್ಗಟ್ಟಿನಿಂದ ಇದನ್ನು ಹೋಗಲಾಡಿಸೋದಕ್ಕೆ ಸಹಕರಿಸಬೇಕಂತ ನಮ್ಮ ಇಲಾಖೆಯವ್ರನ್ನೆಲ್ಲ ನಾನು ಇಲಾಖೆ ವತಿಯಿಂದ ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ತಮ್ಮೆಲ್ಲರನ್ನ ಕೋರ್ಕೊಳ್ತಾ ಇದ್ದೀನಿ. ನಿಮ್ಮ ನಂಬರ್ ಹೇಳಿ, ಏನಾರ ಹೆಚ್ಚಿನ ಮಾಹಿತಿ ಬೇಕಾದರೆ 9342 95 96 90. ತಮ್ಮ ಹೆಸರು ಮೇಡಮ್? ಶ್ರೀಮತಿ ಭಾಗ್ಯಲಕ್ಷ್ಮಮ್ಮ. ನೀವು ಹಾರ್ಟಿಕಲ್ಚರ್? ಹೌದು, ತೋಟಗಾರಿಕೆ ಕೃಷಿ ಕುಣಿಗಲ್ ತಾಲೂಕಿನ SIDH ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಅಂತೇಳಿ. ಈಗ ಏನೇ ಇದ್ದರೂ ನಿಮಗೆ ಸಹಾಯಕ ತೋಟಗಾರಿಕೆ ಅಧಿಕಾರಿ ಶ್ರೀಮತಿ ಚಂದ್ರಿಕಾ ಅವರು ಇದ್ದಾರೆ. ತಮಗೇನೇ ಸಮಸ್ಯೆ ಅವರು ಏನು ಗೊತ್ತಾ, ಸ್ಟಾರ್ಟಿಂಗ್ ಶುರುನಲ್ಲೇ ನೀವು ಕಂಟ್ರೋಲ್ ಮಾಡ್ಬೋದೇ ಹೊರತು ಹೆಚ್ಚಾದಾಗ ನಾವು ಹೆಂಗಾಗ್ಬಿಟ್ಟಿರೋ ನಮ್ಮ ತೋಟ ಬೇರೆ ಬೇರೆ ಥರ ಏನೂ ಆಗಿಲ್ಲ. ಇದು 2 ಸಾಹೇಬ್ರು ಹೇಳ್ದಂಗೆ ಸ್ಟೆಮ್ ಬ್ಲೀಡಿಂಗು ಇದೆ, ರಸಸ್ವರ ರೋಗನೂ ಇದೆ, ಪ್ಲಸ್ ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ 2 ಸೇರಿದಾಗ ಏನಾಗುತ್ತೆ, ತೋಟನ ಅಂದರೆ ಕ್ಲೀನಾಗಿ ಸ್ವಚ್ಛತೆಯಿಂದ ಕಾಪಾಡಬೇಕಾಗುತ್ತಲ್ವ. ನಮ್ಮ ತೋಟನ ಹೇಗೆ ಅಂದರೆ ಇಲ್ಲ ಪಾತಿ ಮಾಡಿ ನೀಟಾಗಿ ಗೊಬ್ಬರ ಕೊಟ್ಟು ಎಲ್ಲ ಮಾಡಿದಾಗ ಜೀರೋ ಕಲ್ಟಿವೇಶನ್ಗೆ ನೀವೇ ಎಲ್ಲ ಹೇಳ್ಬಿಟ್ರಲ್ಲ ಮೇಡಮ್, ಜೀರೋ ಕಲ್ಟಿವೇಶನ್ ಮಾಡಿ. ಜೀರೋ ಕಲ್ಟಿವೇಶನ್ನು ಯಾವಾಗ ಅಂದರೆ ಪೂರ್ತಿ ಹದಗೆಟ್ಟಾಗಲ್ಲ, ಮುಂಚೆಯಿಂದನೂ ಮಾಡ್ಕೊಂಡು ಬಂದಾಗ ರೋಗ ಬಂದಾಗ ನಾವು ಜೀರೋ ಕಲ್ಟಿವೇಶನ್ ಅಂತ ಹೇಳಕ್ ಬರೋದಿಲ್ಲ ಅಲ್ಲ. ಅದು ಒಂಥರ ಸ್ವಲ್ಪ ಎಫೆಕ್ಟ್ ಆಯ್ತು ಅನ್ಸುತ್ತೆ ಅದೆಲ್ಲ. ಹೌದು ಇಲ್ಲಿ ತೊಂದರೆ ಇಲ್ಲ, ಇದನ್ನ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ತಾವೆಲ್ಲ ಏನು ಎದುರೋ ಅವಶ್ಯಕತೆ ಇಲ್ಲ, ಇದು ಕಂಟ್ರೋಲ್ ಮಾಡ್ಬೋದು ಅಂತ KVK ಸೈಂಟಿಸ್ಟರು ಎಲ್ಲ ಅವರು ಪಾಪ ಬರ್ತಾ ಇದ್ದಾರೆ. ಅವರು ಮೊನ್ನೆ ಎಲ್ಲ 2ನೇ ಟೈಮ್ ಬರ್ತಾ ಇದ್ದಾರೆ. ನಾವು ಯಾವಾಗ ಹೇಳಿದ್ರು ಪಾಪ ಅವರು ನಾಳೆ ಏನು ಬೇಡ ಮೇಡಮ್ ಇವತ್ತೇ ಹೋಗೋಣ ಅಂತ ಅವರು ನಿಮಗೆಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತ ಅವರು ಇರೋದು. ಏನೇ ಆಗಲಿ ಅವ್ರು ಸಾಹೇಬ್ರ ನಂಬರ್ ಇಟ್ಕೊಳ್ಳಿ, ಏನೇ ಪ್ರಾಬ್ಲಮ್ ಇದ್ರೂ ಒಂದು ಫೋಟೋ ಕಳಿಸಿದ್ರು ಸಾಹೇಬ್ರು ಸಜೆಷನ್ ಕೊಡ್ತಾರೆ. ಆ ಥರ ಏನೂ ಇಲ್ಲ KVKಯಲ್ಲಿ ನಿಮಗೆ. ಅಂದರೆ ನಿಮಗೂ ಇರಬೇಕು ಇಂಟ್ರೆಸ್ಟು, ಯಾಕಂದರೆ ನಮ್ಮ ತೋಟ ನಾವು ಕಾಪಾಡ್ಕೋಬೇಕಪ್ಪ. ಒಬ್ಬರಿಂದ ಒಬ್ಬರಿಗೆ ಹರಡಿದೆ, ಅದು ಹೇಳ್ದಂಗೆ ಅದು ನೀರಿನ ಮೂಲನೂ ಒಂದು ಅದು ರೀಸನ್ ಇರ್ಬೋದಲ್ವಾ. ಯಾಕಂದರೆ ಹುಳನ ಇದನ್ನು ಮಾಡೋದಕ್ಕೆ ಅದು ಇಲ್ಲಿ ಏನು ಬೇಡ.